ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ಅನಾಟಮಿಗೆ ಸಂಬಂಧಪಟ್ಟಂಥ ಸ್ನಾಯು ಸಂಸ್ಥೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ನಿನ್ನೆ ಏನು ಅಂತಿಮವಾಗಿ C-N-Roll ಬಂದಿದ್ದೇನೋ, ಇವಾಗ ನಮಗೆ ಎಕ್ಸಾಮ್ಗೆ ಸಿಗೋದು ಕೇವಲ 45 ದಿನಗಳು ಮಾತ್ರ. ಹಾಗಾಗಿ ಇನ್ಮೇಲೆ ನಾವೇನು ಮಾಡಬೇಕು, ಇಷ್ಟು ದಿನ ಏನು ಪ್ರಿಪ್ರೇಷನ್ ಮಾಡಿದೆವೋ ಅದನ್ನು ನಾವು ಗಣನೆಗೆ ತೆಗೆದುಕೊಳ್ಳದೆ ಇನ್ಮೇಲೆ ತ್ವರಿತಗತಿಯಲ್ಲಿ ಎಲ್ಲ ಒಂದು ಸಬ್ಜೆಕ್ಟ್ಗಳನ್ನು ಸಾಕಷ್ಟು ಇದರಿಂದ ಏನು ಮಾಡಬೇಕು, ನಾವು ರಿವಿಷನನ್ನು ಮಾಡ್ತಾ ಇರಬೇಕು. ಫಸ್ಟಿಂದ ಇವಾಗ ಓದಕ್ಕೆ ಹೋಗಬೇಡಿ, ಜಾಸ್ತಿ ರಿವಿಷನ್ ಮಾಡ್ತಾ ಹೋಗಿ ಏನು ಓದಿದ್ರು ಅದೆಲ್ಲ ಏನು ಮಾಡಿ ಫಸ್ಟಿಂದ ರಿವಿಷನ್ ಮಾಡ್ಕೊಳ್ತಾ ಹೋಗಿ. ಏಕೆಂದರೆ ವಿಷಯ ನಮ್ಮದು ತುಂಬ ವೈಡ್ ಇದೆ, ಫಿಸಿಕಲ್ ಎಜುಕೇಷನ್ದು. ಹಾಗಾಗಿ ಏನು ಮಾಡಬೇಕಂದ್ರೆ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಸ್ಟಡಿ ಮಾಡಿದರೆ ನಮ್ಗೆ ಸ್ವಲ್ಪ ಅನುಕೂಲ ಆಗ್ತೈತೆ. ಹಾಗಾಗಿ ನಾನು ಏನು ಮಾಡಿದ್ದೀನಿ, ನಮ್ಮ ಅನಾಟಮಿಗೆ ಸಂಬಂಧಪಟ್ಟಂಥ ಅಥವಾ ಫಿಸಿಕಲ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಹಲವಾರು ತರಗತಿಗಳನ್ನು ನಮ್ಮ ಚಾನಲಲ್ಲಿ ಮಾಡಿದ್ದೀನಿ. ಯಾರಿಗೆಲ್ಲ ತರಗತಿಗಳು ಒಂದು ಯೂಸ್ ಬೇಕಾಗಿದ್ದರೆ ನಮ್ಮ ತರಗತಿಗಳನ್ನು ಬಳಸ್ಕೊಳ್ಳಿ. ಇವತ್ತಿನ ತರಗತಿಯಲ್ಲಿ ನಾನು ಸ್ನಾಯು ಸಂಸ್ಥೆ ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಅನಾಟಮಿಗೆ ಸಂಬಂಧಪಟ್ಟಂತಹ ಜೀವಕೋಶ, ಅಸ್ಥಿ ಸಂಸ್ಥೆಯಲ್ಲಿ ಮೂಳೆಗಳು ಮತ್ತು ಸಂದುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವಾಗ ಸ್ನಾಯು ಸಂಸ್ಥೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ರಕ್ತವು ಸ್ನಾಯುಗಳಿಗೆ ಅಧಿಕ ಪ್ರಮಾಣದಲ್ಲಿ ಸರಬರಾಜು ಆಗುತ್ತದೆ. ರಕ್ತವು ಸ್ನಾಯುಗಳಿಗೆ ಏನು ಮಾಡ್ತೈತಿ, ಸಾಕಷ್ಟು ಪ್ರಮಾಣದಲ್ಲಿ ಸರಬರಾಜು ಆಗ್ತೈತೆ. ಸ್ನಾಯುಗಳು ಅಧಿಕ ಪ್ರಮಾಣದಲ್ಲಿ ರಕ್ತನಾಳಗಳು ಮತ್ತು ನರಗಳನ್ನು ಹೊಂದಿವೆ. ಸ್ನಾಯುಗಳು ಅಧಿಕ ಪ್ರಮಾಣದಲ್ಲಿ ಏನಿದ್ದಾವೆ, ರಕ್ತನಾಳಗಳು ಮತ್ತು ನರಗಳನ್ನು ಹೊಂದಿವೆ. ಬೇರೆ ಬೇರೆ ಸ್ನಾಯುಗಳ ಸಂಯೋಜಕ ಅಂಗಾಂಶದ ದಪ್ಪನೆಯ ಪಟ್ಟಿಯಾದಂತಹ ದಪ್ಪನೆ ಪಟ್ಟಿಯಾದಂತಹ ಫಸಿಯಾದಿಂದ ಏನಾಗಿದೆ, ಹೊಂದಿಸಲ್ಪಟ್ಟಿದೆ. ಇದರಿಂದ ಹೊಂದಿಸಲ್ಪಟ್ಟಿದೆ, ಅದು ಫಸಿಯಾದಿಂದ ಹೊಂದಿಸಲ್ಪಟ್ಟಿದೆ. ಸ್ನಾಯುಗಳ ಕೊನೆಯಲ್ಲಿ ಏನು ಕಂಡು ಬರ್ತೈತೆ, ಟೆಂಡಾನ್ ಕಂಡು ಬರ್ತೈತೆ. ಈ ಸ್ನಾಯುಗಳು ಏನು ಮಾಡ್ತೇವೆ, ಮೂಳೆಗಳಿಗೆ ಸೇರಿಕೊಳ್ತವೆ. ಅದನ್ನು ನಾವು ಏನಂತೀವಿ, ಟೆಂಡಾನ್ ಅಂತೇಳಿ ಕರಿತೀವಿ. ಪ್ರತಿಯೊಂದು ಸ್ನಾಯು ಓರಿಜಿನ್ ಮತ್ತು ಇನ್ಸರ್ಷನ್ಗಳನ್ನು ಹೊಂದಿದೆ. ಹಾಗಾದರೆ ಓರಿಜಿನ್ ಅಂದರೆ ಏನು ಅಂದರೆ, ಸ್ನಾಯುಗಳು ಸಂಕೋಚನವಾದಾಗ ಅಂದರೆ ಕುಗ್ಗಿದಾಗ ಸ್ಥಿರವಾಗಿರುವಂಥ ಸ್ನಾಯುವಿನ ತುದಿಗೆ ಏನಂತೀವಿ, ಓರಿಜಿನ್ ಅಂತೇಳಿ ಕರಿತೀವಿ. ಹಾಗೂ ಸ್ನಾಯುವಿನ ಚಲನೆಯ ತುದಿಯನ್ನು ಏನಂತೀವಿ, ನಾವು ಇನ್ಸರ್ಷನ್ ಅಂತೇಳಿ ಕರಿತೀವಿ. ಈಗ ಐಚ್ಛಿಕ ಸ್ನಾಯುಗಳು. ಐಚ್ಛಿಕ ಸ್ನಾಯುಕೋಶಗಳು 10ರಿಂದ 100 ಮೈಕ್ರಾನ್ ಅಂದರೆ 1000 ಮೈಕ್ರಾನ್ ಅಂದರೆ 1 mm ಅಂತ ಅರ್ಥ. ಹಾಗಾಗಿ ಐಚ್ಛಿಕ ಸ್ನಾಯುಕೋಶಗಳು 10ರಿಂದ 100 ಮೈಕ್ರಾನ್ಗಳಷ್ಟು ದಪ್ಪವಾಗಿದ್ದಾವೆ. ಇವು ಐಚ್ಛಿಕ ಸ್ನಾಯುಗಳು ಅನೇಕ ಸೆಂಟಿಮೀಟರ್ಗಳಿಗೆ ಏನಿರ್ತವೆ, ಉದ್ದವನ್ನು ಕಂಡುಬರ್ತೈತೆ. 100ರಿಂದ ಹಲವಾರು ಸಾವಿರ ನವಿರಾದಂತಹ ಎಳೆಯಂತಹ ಮಯೋಫೈಬ್ರಿಲ್ಗಳನ್ನಿರ್ತವೆ ಈ ಒಂದು ಐಚ್ಛಿಕ ಸ್ನಾಯುದಲ್ಲಿರ್ತವೆ. ಇವು ಸ್ನಾಯುಕೋಶಗಳ ಉದ್ದಕ್ಕೂ ಏನು ಬರ್ತವೆ, ಮಯೋಫೈಬ್ರಿಲ್ಗಳು ಕಂಡುಬರ್ತವೆ. ಸೂಕ್ಷ್ಮವಾಗಿ ನಾವು ವೀಕ್ಷಿಸಿದರೆ ಕಪ್ಪು ಮತ್ತು ಬಿಳಿ ಪಟ್ಟಿಗಳು ಇಲ್ಲಿ ಕಂಡುಬರ್ತವೆ. ಐಚ್ಛಿಕ ಸ್ನಾಯುದಲ್ಲಿ ಕಪ್ಪು ಪಟ್ಟಿಗೆ ಏನಂತ ಕರಿತೀವಿ, ನಾವು A ಅಂತೇಳಿ ಕರಿತೀವಿ. ಬಿಳಿ ಪಟ್ಟಿಗೆ 1 ಅಂತೇಳಿ ಹೆಸರನ್ನು ನಾವು ಕೊಡ್ತೀವಿ. ಪ್ರತಿಯೊಂದು ಒಂದು ಪಟ್ಟಿಯಲ್ಲಿ ಮಧ್ಯದಲ್ಲಿ ಏನಿದ್ದಾವೆ, 2 ಗೆರೆಗಳಿದ್ದಾವೆ. ಪ್ರತಿಯೊಂದು ಒಂದಂತೇನು ಕೊಟ್ಟಿರ್ತೀವಲ್ಲ, ಆ ಒಂದು ಪಟ್ಟಿಯಲ್ಲಿ ಏನಿದ್ದಾವೆ, ಮಧ್ಯದಲ್ಲಿ 2 ಗೆರೆಗಳಿದ್ದಾವೆ. 2 ಗೆರೆಗಳ ನಡುವಿನ ಭಾಗಕ್ಕೆ ಏನಂತೀವಿ, ನಾವು ಸಾರ್ಕೋಮಿಯರ್ ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ್ ಇದು ಸಾರ್ಕೋಮಿಯರು. ಏನಂತ ಕರಿತೀವಿ, 2 ಭಾಗಗಳ ಮಧ್ಯದ ಒಂದು ಇದಕ್ಕೇನಂತೀವಿ, ಸಾರ್ಕೋಮಿಯರ್ ಅಂತೇಳಿ ಕರಿತೀವಿ. 1 ಡಜನ್ ಅಥವಾ ಹೆಚ್ಚು ಸ್ನಾಯುಗಳು, 1 ಡಜನ್ ಅಥವಾ ಅದಕ್ಕಿಂತ ಹೆಚ್ಚು ಸ್ನಾಯು ಎಳೆಗಳು ಸೇರಿ ಒಂದು ಕಂತು ಅಂತೇಳಿ ನಾವು ಕರಿತೀವಿ. ಅದಕ್ಕೇನಂತೀವಿ, ಪ್ಯಾಸಿಕ್ಯುಲಸ್ ಅಂತೇಳಿ ಕರಿತೀವಿ. ಪ್ಯಾಸಿಕ್ಯುಲಸ್ ಆವರಿಸುವಂಥ ಪಾಶಯಕ್ಕೆ ಏನಂತೀವಿ, ಪೆರಿಮೈಸಿಯಮ್ ಅಂತೇಳಿ ಕರಿತೀವಿ. ಪ್ಯಾಸಿಕ್ಯುಲರ್ ಎಲ್ಲೆಲ್ಲ ಆವರಿಸಿದೋ ಆ ಒಂದು ಭಾಗಕ್ಕೆ ಏನಂತೀವಿ, ಪೆರಿಮೈಸಿಯಮ್ ಅಂತೇಳಿ ಕರಿತೀವಿ. ಇಂತಹ ಅನೇಕ ಪ್ಯಾಸಿಕ್ಯುಲಸ್ಗಳನ್ನು ಬಂಧಿಸಿ ಆವರಿಸಿರುವಂತಹ ಒಂದು ಪಾಶಯಕ್ಕೆ ಏನಂತೀವಿ, ಎಮಿಮೈಸಿಯಮ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ, ಅದಕ್ಕೆ ಎಮಿಮೈಸಿಯಮ್ ಅಂತೇಳಿ ಕರಿತೀವಿ. ಹಿಮ್ಮಡದ ಹಿಂದೆ ಇರುವಂತಹ ಅಬೇಲಿಸ್ ಟೆಂಡನ್ ಇದ್ದು, ಹಿಮ್ಮಡದ ಹಿಂದೆ ಏನಿದೆ, ಅಬೇಲಿಸ್ ಟೆಂಡನ್ ಇದ್ದು ಅದು ಮೀನಖಂಡ ಸ್ನಾಯುವಿನ ತುದಿಯಾಗಿರ್ತೈತೆ. ಅದು ಏನಾಗಿರ್ತೈತೆ, ಮೀನಖಂಡದ ಸ್ನಾಯುವಿನ ತುದಿ ಅಂತ ನಾವು ಅದಕ್ಕೆ ಕರಿತೀವಿ. ಭುಜಗಳ ಸ್ನಾಯುಗಳಲ್ಲಿ ಏನು ಕಂಡಿರ್ತೈತೆ, ಡೆಲ್ಟಾಯ್ಡ್ ಕಂಡುಬರ್ತೈತೆ. ಭುಜಗಳ ಸ್ನಾಯುದಲ್ಲಿ ಡೆಲ್ಟಾಯ್ಡ್ ಕಂಡುಬರ್ತದೆ. ಡೆಲ್ಟಾಯ್ಡ್ ಅಂತ ಯಾಕೆ ಕರಿತೀವಿ ಅಂದರೆ, ಅದು ಗ್ರೀಕ್ ಅಕ್ಷರವಾದ ಡೆಲ್ಟಾ ಹೋಲುವುದರಿಂದ ಅದಕ್ಕೆ ಡೆಲ್ಟಾಯ್ಡ್ ಅಂತೇಳಿ ಕರಿತೀವಿ. ಎದೆಯಲ್ಲಿ ಏನು ಕಂಡುಬರ್ತೈತೆ, ಪೆಕ್ಟೋರೆಲಿಸ್ ಮೇಜರ್ ಕಂಡುಬರ್ತೈತಿ. ಇದು
ಪೆಕ್ಟೋರಲಿಸ್ ಮೇಜರ್ ಇದೇನು ಮಾಡ್ತದೆ, ಪೆಕ್ಟೋರಮ್ ಎದೆಯನ್ನು ಸೂಚಿಸುತ್ತದೆ. ಪೆಕ್ಟೋರಮ್ ಎದೆಯನ್ನು ಏನು ಮಾಡ್ತದೆ, ಇದು ಸೂಚಿಸುತ್ತದೆ. ತೊಡೆಯ ಮಧ್ಯಭಾಗದಲ್ಲಿ ಸ್ನಾಯು ಕಂಡುಬರ್ತೈತೆ, ಅದು ಅಡಕ್ಟರ್ ಮ್ಯಾಗ್ನಸ್. ಇದು ಕಾಲನ್ನು ದೇಹದ ಮಧ್ಯಭಾಗಕ್ಕೆ ತರುವಂಥ ಕೆಲಸವನ್ನು ಮಾಡ್ತೈತೆ. ಈಗ ಸ್ನಾಯುಗಳ ಪ್ರಮುಖ ಗುಂಪುಗಳು, ಸ್ನಾಯುಗಳಲ್ಲಿ ಗುಂಪುಗಳು ಕಂಡುಬರ್ತವೆ. ತಲೆಯಲ್ಲಿ ಅಥವಾ ಮುಖದ ಸ್ನಾಯುಗಳು, ತಲೆಯ ಅಥವಾ ಮುಖದ ಸ್ನಾಯುಗಳು ಅದೊಂದು ಗುಂಪು. ಇಲ್ಲಿ ತಲೆಯ ಮುಂಭಾಗದಲ್ಲಿ ಏನಂತೀವಿ, ಫ್ರಂಟಲಿಸ್ ಅಂದ್ರೆ ಮುಂದೆ, ಫ್ರಂಟಲಿಸ್ ಮತ್ತು ಬದಿಗೆ ಏನು ಬರ್ತವೆ, ಟೆಂಪೊರಲ್ ಸ್ನಾಯುಗಳು ಕಂಡುಬರ್ತವೆ. ಬದಿಯಲ್ಲಿ ಟೆಂಪೊರಲ್ ಸ್ನಾಯುಗಳು ಕಂಡುಬರ್ತವೆ. ಮುಖದಲ್ಲಿಯ ಸ್ನಾಯುಗಳು ಏನು ಮಾಡ್ತವೆ, ನಮಗೆ ತಿನ್ನಲು ಮತ್ತು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಸಹಾಯ ಮಾಡ್ತವೆ. ಉದಾಹರಣೆ ಹೇಳಬೇಕಾದ್ರೆ ಮುಖದಲ್ಲಿರುವಂಥದ್ದು ಜೈಗೋಮೆಟಿಕ್, ಅಬ್ಕ್ಯುಲರಿಸ್, ಬುಕ್ಕಿನೇಟರ್, ಡ್ರಿಪ್ರೆಸರ್ ಮತ್ತು ಮ್ಯಾಸಿಟರ್. ಇವೆಲ್ಲ ಏನು ಮುಖದಲ್ಲಿ ಕಂಡುಬರುವಂಥ ಸ್ನಾಯುಗಳು. ಈಗ ಕುತ್ತಿಗೆಯ ಸ್ನಾಯುಗಳು, ಕುತ್ತಿಗೆಯಲ್ಲಿ ಕಂಡುಬರುವಂಥ ಸ್ನಾಯುಗಳು ಟೋಟಲಾಗಿ 4 ಗುಂಪುಗಳಿದ್ದಾವೆ. ಒಂದು ಪ್ಲಾಟಿಸ್ಮಾ ಅಂತ ಕಂಡುಬರ್ತೈತೆ, ಇನ್ನೊಂದು ಸ್ಟೆರ್ನೋಮೆಸ್ಟೈಡ್ ಅಂತ ಕಂಡುಬರ್ತೈತೆ, ಹಯಾರ್ಡ್ ಇದು ಇಲ್ಲೇ ಕಂಡುಬರ್ತೈತೆ ಸ್ನಾಯು, ಹಯಾರ್ಡ್ ಸ್ನಾಯು, ಮತ್ತು ಕ್ಯಾಪಿಟಸ್ ಸ್ನಾಯು. ಟೋಟಲ್ ಬಂದುಬಿಟ್ಟು ಎಷ್ಟು, 4 ಗುಂಪುಗಳಲ್ಲಿ ನಾವು ವಿಂಗಡಣೆ ಮಾಡ್ತೀವಿ. ಈಗ ಸ್ಪೆರ್ನೋಮೆಸ್ಟೈಡ್ ಸ್ನಾಯು, ಸ್ಪೆರ್ನೋಮಸ್ಟೈಡ್ ಕುತ್ತಿಗೆಯ ಸ್ನಾಯುಗಳಲ್ಲಿ ಇವು ಮುಖ್ಯವಾದಗಳು ಕಂಡುಬರ್ತವೆ. ಕುತ್ತಿಗೆಯ ಸ್ನಾಯುಗಳಲ್ಲಿ ಮುಖ್ಯವಾಗಿ ಕಂಡುಬರ್ತವೆ. ಇದು 2 ಸ್ಥಳಗಳಲ್ಲಿ ಕಂಡುಬರ್ತೈತೆ. ಕುತ್ತಿಗೆಯ ಸ್ನಾಯುಗಳಲ್ಲಿ ಇವು ಮುಖ್ಯವಾದಗಳು. ಕುತ್ತಿಗೆಯ ಸ್ನಾಯದಲ್ಲಿ ಏನು ಮುಖ್ಯವಾದಗಳು, ಇದು 2 ಸ್ಥಳಗಳಲ್ಲಿ ಕಂಡುಬರ್ತವೆ. ತಲೆ ಊರಸ್ಥಿಯ ಮೇಲ್ಭಾಗ ಹಾಗೂ ಗ್ರೀವಸ್ಥಿಯ ಮಧ್ಯದ ಭಾಗ. ತಲೆಯ ಊರ್ವಸ್ಥಿಯ ಮೇಲ್ಭಾಗ ಮತ್ತು ಗ್ರೀವಸ್ಥಿಯ ಮಧ್ಯದ ಭಾಗ. ಇದು ತಲೆಬುರುಡೆಯ ಕಿವಿಯ ಹಿಂದಿರುವ ಮೊಸ್ಟಾಯ್ಡ್ ಉಬ್ಬಿನಲ್ಲಿ ಸೇರಿಕೊಂಡಿದೆ. ಒಂದು ಮಗ್ಗಲಿನಲ್ಲಿನ ಸ್ನಾಯು ಸಂಕೋಚನಗೊಂಡಲ್ಲಿ ತಲೆಯನ್ನು ವಿರುದ್ಧ ಮಗ್ಗಲಿಗೆ ತಿರುಗಿಸುತ್ತದೆ. ಯಾವುದು ಇದು, ಸ್ಪೆರ್ನೋಮಸ್ಟೈಡ್ ಸ್ನಾಯು. ಈಗ ಬೆನ್ನಿನಲ್ಲಿ ಕಂಡುಬರುವಂಥ ಸ್ನಾಯುಗಳು ಏನಿದ್ದಾವೆ, ಟ್ರ್ಯಾಪೆಜಿಯಸ್ ಇದೆ, ಬೆನ್ನಲ್ಲಿ ಕಂಡುಬರ್ತೈತೆ. ಲ್ಯಾಟಿಸಿಮಸ್ ಡಾರ್ಸಿ, ಇದು ಬೆನ್ನಿನಲ್ಲಿ ಕಂಡುಬರ್ತೈತೆ. ರೊಂಬಾಯ್ಡ್, ಇದು ಬೆನ್ನಿನಲ್ಲಿ ಕಂಡುಬರ್ತೈತೆ. ಟೆರಸ್ ಮೇಜರ್, ಇದು ಬೆನ್ನಿನಲ್ಲಿ ಕಂಡುಬರ್ತೈತೆ. ಟೆರಸ್ ಮೈನರ್, ಇದು ಕೂಡ ಬೆನ್ನಲ್ಲಿ ಕಂಡುಬರ್ತೈತೆ. ಬೆನ್ನು ಮಣಿಸರದ ಬದಿಗೆ ಇರುವಂಥ ಅತಿ ಶಕ್ತಿಶಾಲಿಯಾದಂತಹ ಸ್ಯಾಕ್ರೋಸ್ಟೈನಾಲಿಸ್ ಸ್ನಾಯು ಏನು ಮಾಡ್ತದೆ, ಇದು ಬೆನ್ನನ್ನು ನೇರವಾಗಿರಿಸಲು ಮತ್ತು ಭಾರವಾದ ವಸ್ತುಗಳನ್ನು ಹೊರಲು ಸರವಾಗುತ್ತದೆ. ಇದು ಇಂಪಾರ್ಟೆಂಟ್ ನೆನ್ಪಿಟ್ಟುಕೊಳ್ಬೇಕು. ಬೆನ್ನು ಮಣಿಸರದ ಬದಿಗೆ ಇರುವಂಥ ಅತಿ ಶಕ್ತಿಶಾಲಿಯಾದಂಥ ಸ್ನಾಯು ಯಾವುದಂದರೆ ಸ್ಯಾಕ್ರೋಸ್ಟೈನಾಲಿನ್ ಸ್ನಾಯು. ಇದೇನು ಮಾಡ್ತೈತೆ, ಬೆನ್ನನ್ನು ನೇರವಾಗಿಸಲು ಮತ್ತು ಭಾರವಾದ ಕಾರ್ಯವನ್ನು ಮಾಡಲಿಕ್ಕೆ ಸಹಾಯ ಮಾಡ್ತೈತಿ. ಈ ಎದೆಯಲ್ಲಿ ಕಂಡುಬರುವಂಥ ಸ್ನಾಯುಗಳು ಎದೆ ಭಾಗದಲ್ಲಿ ಬರ್ತದೆ ನೋಡಿರಿ. ಪೆಕ್ಟೋರಿಯಲ್ಸ್ ಮೇಜರ್, ಎದೆಯ ಮೂಳೆಯಿಂದ ಪ್ರಾರಂಭವಾಗಿ ಹ್ಯೂಮರಸ್ ಎಲ್ಲಿರ್ತದೆ, ನಮ್ಮ ರಟ್ಟೆಯಲ್ಲಿ ಇರ್ತದಲ್ಲ, ಹ್ಯೂಮರಸ್ ಮೂಳೆಯವರೆಗೆ ಹಬ್ಬಿದೆ. ಇದು ಸ್ಕೆಪುಲಾ ಮತ್ತು ಕೈಗಳ ಚಲನೆಗೂ ಏನು ಮಾಡ್ತೈತೆ, ಸಹಾಯ ಮಾಡ್ತೈತೆ. ಕುತ್ತಿಗೆಯಲ್ಲಿ ಕಂಡುಬರುವಂಥ ಸ್ಕೆಪುಲಾ ಕೈಗಳ ಚಲನೆಗೆ ಏನು ಮಾಡ್ತೈತೆ, ಇದು ಸಹಾಯ ಮಾಡ್ತೈತೆ. ಪೆಕ್ಟೋರಲಿಸ್ ಮೈನರ್, ಇದು 2ನೇ ಮತ್ತು 5ನೇ ಪಕ್ಕೆಲುಬುಗಳ ಮಧ್ಯದಲ್ಲಿ ಇದು ಕಂಡುಬರ್ತೈತೆ. ಸ್ಕೆಪುಲವು ಕೆಳಗೆ ಮುಂದಕ್ಕೆ ಚಲಿಸಲು ಏನು ಮಾಡ್ತೈತೆ, ಸಹಾಯಕ ಮಾಡ್ತೈತೆ. ಕೆಳಗೆ ಮುಂದೆ ಚಲಿಸಲಿಕ್ಕೆ ಏನು ಮಾಡ್ತೈತೆ, ಸಹಾಯ ಮಾಡ್ತೈತೆ. ಸರ್ಟೆಸ್ಟಸ್ ಎಂಟೇನರ್, ಇದು ಎದೆಗೂಡಿನ ಪಾರ್ಶ್ವದ ಮೇಲ್ಮೈ ಮೇಲೆ ಹರಡಿಕೊಂಡಿದೆ. ಸ್ಕೆಪುಲಾ ಮುಂದೆ ಮತ್ತು ಹೊರಗೆ ತಿರುಗಲು ಏನು ಮಾಡ್ತೈತೆ, ಇದು ಸಹಾಯಕ ಮಾಡ್ತೈತೆ. ಸಬ್ಕ್ಲಾವಿನ್, ಇದು ಮೊದಲನೆಯ ಪಕ್ಕೆಲುಬು ಮತ್ತು ಕ್ಲಾವಿಕಲ್ನ ಮಧ್ಯದಲ್ಲಿ ಕಂಡುಬರ್ತದೆ. ಭುಜವನ್ನು ಏನು ಮಾಡ್ತೀವಿ, ಕೆಳಗೆ ಮತ್ತು ಮುಂದಕ್ಕೆ ಮಾಡ್ಲಿಕ್ಕೆ ಏನಾಗ್ತೈತೆ, ಸಹಾಯ ಮಾಡ್ತೈತೆ, ಚಲಿಸುವಂತೆ ಮಾಡ್ತೈತೆ. ಇದು ಸಬ್ಕ್ಲಾವಿನ್. ಇಂಟರ್ಕೋಸ್ಟಲ್, ಇದು ಪಕ್ಕೆಲುಬುಗಳ ಮಧ್ಯದಲ್ಲದ್ದು, ಅವುಗಳ ಮೇಲೆ ಎತ್ತುವುದು ಮತ್ತು ಕೆಳಗೆ ಇಳಿಸುವ ಕ್ರಿಯೆ ಮಾಡ್ಲಿಕ್ಕೆ ಏನು ಮಾಡ್ತೈತೆ, ಇಂಟರ್ಕೋಸ್ಟಲ್ ಸಹಾಯ ಮಾಡ್ತೈತೆ. ಉಸಿರಾಟ ದೇಹದೊಳಗೆ ತೆಗೆದುಕೊಳ್ಳಲು ಮತ್ತು ಹೊರಹಾಕಲು ಇದು ಸಹಾಯಕ ಆಗ್ತೈತೆ. ಯಾವ್ಯಾವ ಸ್ನಾಯುಗಳು ಎಲ್ಲೆಲ್ಲಿ ಕಂಡುಬರ್ತವೆ ಅಂದ್ರೆ ಅಷ್ಟೇ ಸಾಕು, ಇಂಪಾರ್ಟೆಂಟ್ ಇರೋದು. ಈಗ ಹೊಟ್ಟೆಯ ಸ್ನಾಯುಗಳು, ಹೊಟ್ಟೆಯ ಭಾಗದಲ್ಲಿ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಅಬ್ಲಿಕ್ ಸ್ನಾಯುಗಳು, ಟ್ರಾನ್ಸ್ವರ್ಷನ್, ರೆಕ್ಟಸ್, ಕ್ವಾಡ್ರಟಸ್, ಲಂಬೋರಮ್ ಮುಂತಾದ ಸ್ನಾಯುಗಳಿದ್ದು ಇವು ಮೇಲೆ ಎದೆಗೂಡಿಗೆ ಹತ್ತಿಕೊಂಡಿದ್ದು ಕೆಳಗೆ ಪೆಲ್ವಿಕ್ ಮೂಳೆವರೆಗೂ ಏನಾಗಿದೆ ವಿಸ್ತರಿಸಿಕೊಂಡಿದ್ದಾವೆ. ಇವು ಉದರದಲ್ಲಿರುವ ಕರುಳಿಗೆ ಆಧಾರ ಮತ್ತು ಒತ್ತಡವನ್ನು ಉಂಟು ಮಾಡುತ್ತವೆ. ಉಳಿದ ಇಂದ್ರಿಯಗಳು ಏನಾಗಿದ್ದಾವೆ ಆಧಾರವಾಗಿದ್ದಾವೆ. ಭುಜದ ಸ್ನಾಯುಗಳು, ಭುಜದಲ್ಲಿ ಕಂಡುಬರುವಂಥದ್ದು ಡೆಲ್ಟಾಯ್ಡ್ ಸ್ನಾಯು, ಸೂಪರ್ ಸ್ಪೆನಿಟಸ್ ಸ್ನಾಯು, ಸಬ್ ಸ್ಕ್ಯಾಪುಲರಿಸ್ ಸ್ನಾಯು ಮುಂತಾದ ಸ್ನಾಯುಗಳಿದ್ದು ಇವು ಭುಜದ ಚಲನೆಗೆ ಮತ್ತು ತಿರುಗಲು ಏನು ಮಾಡ್ತವೆ,
ಸಹಾಯಕ ಮಾಡ್ತವೆ. ಡೆಲ್ಟಾಯ್ಡ್ ಎಲ್ಲಿ ಕಂಡು ಬರ್ತೈತೆ, ಸುಪ್ರಾ ಸ್ಪೈನಾಟಸ್ ಎಲ್ಲಿ ಕಂಡು ಬರ್ತೈತೆ, ಸಬ್ ಸ್ಕ್ಯಾಪುಲರಿಸ್ ಎಲ್ಲಿ ಕಂಡು ಬರ್ತೈತೆ, ಈ ರೀತಿ ಎಲ್ಲ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಈಗ ರಟ್ಟೆಯಲ್ಲಿ ಕಂಡುಬರುವ ಸ್ನಾಯುಗಳು. ರಟ್ಟೆಯಲ್ಲಿ ಅನೇಕ ಸ್ನಾಯುಗಳು ಕಂಡುಬರ್ತವೆ. ಅವುಗಳಲ್ಲಿ ಬೈಸೆಪ್ಸ್ ಆಗಿರ್ಬೋದು, ಟ್ರೈಸೆಪ್ಸ್ ಆಗಿರ್ಬೋದು. ಈಗ ಬೈಸೆಪ್ಸ್ ಇದು ರಟ್ಟೆಯ ಮುಂಭಾಗದಲ್ಲಿ ಕಂಡುಬರ್ತೈತೆ. ಸ್ಕೆಪುಲದಿಂದ ಪ್ರಾರಂಭವಾಗಿ ರೇಡಿಯಸ್ ಮೇಲೆ ಏನು ಮಾಡಿದೆ, ಇದು ಸೇರಿಕೊಂಡಿದೆ. ಇದು ಮುಂಗೈ ಮುಂದೆ ಚಾಚಲು ಏನು ಮಾಡ್ತೈತೆ, ಇದು ಸಹಾಯ ಮಾಡ್ತೈತೆ. ಬೆಕ್ರಿಯಲಿಸ್ ಇದು ಬೈಸೆಪ್ಸ್ಗಳ ಕೆಳಗೆ ಇದ್ದು ಮೊಣಕೈಯನ್ನು ಬಾಗಿಸಲು ಏನು ಮಾಡ್ತೈತೆ, ಇದು ಸಹಾಯ ಮಾಡ್ತೈತೆ. ಬೆಕ್ರಿಯಲಿಸ್ ಇದು ಬೈಸೆಪ್ನ ಕೆಳಗೆ ಕಂಡು ಬರ್ತೈತೆ. ಮೊಣಕೈ ಬಾಗಿಸಲಿಕ್ಕೆ ಏನು ಮಾಡ್ತೈತೆ, ಸಹಾಯ ಮಾಡ್ತೈತೆ. ಮೊಣಕೈ ಬಾಗಿಸ್ತೀವಲ್ಲ ಅದಕ್ಕೆ ಸಹಾಯ ಮಾಡ್ತೈತೆ. ಟ್ರೈಸೆಪ್ಸ್ ಇದು ರಟ್ಟೆಯ ಹಿಂಭಾಗದಲ್ಲಿ ಕಂಡುಬರ್ತೈತೆ. ಟ್ರೈಸೆಪ್ಸು ರಟ್ಟೆಯ ಹಿಂಭಾಗದಲ್ಲಿ ಮುಂಗೈ ಮುಂದೆ ಚಾಚಲು ಮತ್ತು ಮುಂಗೈಯನ್ನು ರಟ್ಟೆಗೆ ಹಚ್ಚಲು ಏನು ಮಾಡ್ತೈತೆ, ಸಹಕಾರ ಬರ್ತೈತೆ. ಯಾವುದು, ಟ್ರೈಸೆಪ್ಸು. ಅಲ್ಲದೆ ಬಲಿಷ್ಠವಾದ ಕಾರ್ಯವನ್ನು ಸಹ ಇದು ಟ್ರೈಸೆಪ್ಸ್ ಮಾಡ್ತೈತೆ. ಈಗ ಮುಂಗೈಯಲ್ಲಿ ಕಂಡುಬರುವಂಥ ಸ್ನಾಯುಗಳು. ಮುಂಗೈಯಲ್ಲಿ ಸುಪಿನೇಟರ್, ಲಂಗಸ್, ಎಕ್ಸ್ಟೆನ್ಸರ್ಸ್, ಕಾರ್ಪಿರೇಡಿಯಲಿಸ್, ಲಾಂಗಸ್, ಫ್ಲೆಕ್ಸರ್ಸ್, ಕಾರ್ಪಿರೇಡಿಯಲಿಸ್, ಎಕ್ಸ್ಟೆನ್ಸರ್ ಅಲ್ನರಿಸ್, ಎಕ್ಸ್ಟೆನ್ಸರ್ ಡಿಜಿಟೋರಿಯಲ್, ಎಕ್ಸ್ಟೆನ್ಸರ್ ಬ್ರೋವಿಸ್ ಮುಂತಾದ ಅನೇಕ ಸ್ನಾಯುಗಳಿದ್ದು ಮುಂಗೆಯನ್ನು ಒಳಗೆ ಮಡಿಸಲು ಹಸ್ತದ ವಿಶಿಷ್ಟ ಚಲನೆಗೆ ಏನು ಮಾಡ್ತೈತೆ, ಈ ಮುಂಗೈ ಸ್ನಾಯುಗಳು ಸಹಾಯ ಮಾಡ್ತವೆ. ಈ ಟೊಂಕದಲ್ಲಿ ಕಂಡುಬರುವ ಸ್ನಾಯುಗಳು. ಟೊಂಕದಲ್ಲಿ ಸೋಸ್ ಮತ್ತು ಇರಿಕಸ್ ಸ್ನಾಯುಗಳು ತೊಡೆಯ ಭಾಗದಲ್ಲಿ ಉಬ್ಬಿನಲ್ಲಿ ಕಂಡುಬರ್ತವೆ. ಸೋಸ್ ಮತ್ತು ಇರಿಕಸ್ ಸ್ನಾಯುಗಳು ತೊಡೆಯ ಭಾಗದ ಉಬ್ಬಿನಲ್ಲಿ ಕಂಡುಬರ್ತವೆ. ಗ್ಲೂಟಿಯಸ್ ಮ್ಯಾಕ್ಸಿಮಮ್ ಪುಷ್ಟದ ಹಿಂಭಾಗಕ್ಕೆ ದುಂಡಾಗಿನ ಆಕಾರವನ್ನು ಇದು ನೀಡ್ತದೆ. ಗ್ಲೂಟಿಯಸ್ ಮೀಡಿಯಸ್ ಮತ್ತು ಗ್ಲೂಟಿಯಸ್ ಮಿನಿಮಮ್ ಇವು ಈಲಿಯಂ ಪಾರ್ಶ್ವದ ಮೇಲ್ಮೈಯಿಂದ ಪ್ರಾರಂಭವಾಗಿ ಫ್ಯೂಮರ್ ಮೂಳೆಯವರೆಗೆ ಏನು ಮಾಡಿದೆ, ಹಬ್ಬಿದೆ. ಇವು ಕಾಲನ್ನು ಚಾಚುವ ಮತ್ತು ತೊಡೆಯನ್ನು ತಿರುಗಿಸುವ ನಿಂತಾಗ ಸಮತೋಲನ ಕಾಯ್ದುಕೊಳ್ಳುವ ಕಾರ್ಯವನ್ನು ಇವು ಮಾಡ್ತವೆ. ಯಾವುದು, ಗ್ಲೂಟಿಯಸ್ ಮೀಡಿಯಸ್, ಗ್ಲೂಟಿಯಸ್ ಮಿನಿಮಮ್ ಇವು ಈ ಸ್ನಾಯುಗಳು. ಈಗ ತೊಡೆಯ ಸ್ನಾಯುಗಳು. ಕ್ವಾಟರ್ಸೆಪ್ಸ್ ತೊಡೆಯ ಮುಂಭಾಗದಲ್ಲಿ ದೊಡ್ಡದಾದ ಮತ್ತು ಬಲಿಷ್ಠವಾದಂಥ ಸ್ನಾಯುವಾಗಿದೆ. ಇದು ಸಾರ್ಟೋರಿಯಸ್ ಇದು ವೆರಿ 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 ಇಂಪಾರ್ಟೆಂಟು. ಮನುಷ್ಯನಲ್ಲಿ ಅತಿ ಉದ್ದವಾದ ಸ್ನಾಯುವಾಗಿದ್ದು ಇದು ಟೊಂಕ ಮತ್ತು ಮೊಣಕಾಲನ್ನು ಬಾಗಿಸುವಲ್ಲಿ ಭಾಗಿಯಾಗ್ತದೆ. ಇದು ಟೊಂಕ ಬಾಗಿಸ್ತೀವಿ, ಮೊಣಕಾಲು ಬಾಗಿಸ್ತಾನೆ, ಅಲ್ಲಿ ಏನಾಗ್ತದೆ, ಇದು ಈ ಒಂದು ಸಾರ್ಟೋರಿಯಸ್ ಮೂಳೆ ಹೆಲ್ಪ್ ಆಗ್ತೈತೆ. ಬೈಸೆಪ್ಸ್ ಇದು ತೊಡೆಯ ಹಿಂಭಾಗದಲ್ಲಿರುವ ಬಲವಾದ ಸ್ನಾಯು. ಬೈಸೆಪ್ಸ್ ಏನಿದೆ, ಇದು ಬೈಸೆಪ್ಸ್ ಫ್ಯೂಮರಿಸ್ ಈ ತೊಡೆಯ ಹಿಂಭಾಗದಲ್ಲಿರುವಂಥ ಬಲವಾದ ಸ್ನಾಯುವಾಗಿದೆ. ಇವು ಕಾಲಿನ ಚಲನೆಗೆ ಏನಾಗ್ತವೆ, ಸಹಾಯಕ ಆಗ್ತದೆ. ಸೆಮಿಟೆಂಡಿನೋಸನ್, ಅಡಕ್ಟರ್ ಲೊಂಗಸ್, ಬ್ರೋವಿಸ್ ಮತ್ತು ಮ್ಯಾಗ್ನಸ್ ಎಂಬ ಸ್ನಾಯುಗಳು ಒಳ ತೊಡೆಯಲ್ಲಿವೆ. ಭಾರವಾದ ಕಾಲಿನ ವಿವಿಧ ಚಲನೆಗೆ ಏನಾಗ್ತದೆ, ಸಹಾಯಕ ಮಾಡ್ತವೆ. ಮುಂಗಾಲಿನ ಸ್ನಾಯುಗಳು. ಮುಂಗಾಲಿನಲ್ಲಿ ಕಂಡುಬರುವಂಥ ಸ್ನಾಯುಗಳು. ಟೈಬಿಲಸ್ ಅಂಟೇರಿಯರ್ ಇದು ಟಿಬಿಯದ ಮುಂದುಗಡೆ. ಟಿಬಿಯಲ್ಲಿ ಕಂಡುಬರ್ತದೆ, ಹೆಬ್ಬೆರಳಿನಲ್ಲಿ ಕಂಡುಬರ್ತದಲ್ಲ, ಹೌದು. ಟಿಬಿಯದ ಮುಂದುಗಡೆ ಸ್ವಲ್ಪ ಹೊರಭಾಗದಲ್ಲಿಯೇ ಇದೆ. ಇದು ಹಿಂಭಾಗದಲ್ಲಿ ಗ್ಯಾಸ್ಟ್ರೋನಿಮಿಯಸ್ ಎಂಬ ಸ್ನಾಯು ಇದೆ ಮತ್ತು ಹಾಗೂ ಸೋಲೆಸ್ ಎಂಬ ಸ್ನಾಯುಗಳು ಕೆಳಕಾಲಿನ ಚಲನೆಗೆ ಏನು ಮಾಡಿದ್ದೇವೆ, ಸಹಾಯಕ ಆಗಿದೆ. ಹೇಗಾದರೆ ಈಗ ಸ್ನಾಯುಗಳ ಗುಂಪುಗಳು ನೋಡಿದ್ವಿ. ಇವಾಗ ಸ್ನಾಯುಗಳ ಕಾರ್ಯಗಳೇನು, ಏನು ಕಾರ್ಯಗಳು ಮಾಡ್ತವೆ ಇವು ಅಂತ ನೋಡಿರಿ. ಶಕ್ತಿಯನ್ನು ಉತ್ಪಾದಿಸುವುದು ಮತ್ತು ಚಲನೆಯನ್ನು ಉಂಟು ಮಾಡುವುದು ಇದರ ಮುಖ್ಯ ಕಾರ್ಯ ಆಗಿದೆ. ಶಕ್ತಿ ಉತ್ಪಾದಿಸ್ತವೆ ಮತ್ತು ಚಲನೆಗೂ ಕೂಡ ಸಹಾಯಕ ಆಗ್ತವೆ ಸ್ನಾಯುಗಳು. ಈ ಕಾರ್ಯವು ಸ್ನಾಯುಗಳು ಸಂಕೋಚನ ಮತ್ತು ವಿಕಾಸನ ಕ್ರಿಯೆಗಳ ಮೂಲಕ ನಡೀತೈತೆ. ನಿಯಮಿತವಾದ ಚಟುವಟಿಕೆಗಳ ಮೂಲಕ ಸ್ನಾಯು ಸಂಕೋಚನ ಹೆಚ್ಚಿಸಬಹುದು. ನಿಯಮಿತವಾದ ಚಟುವಟಿಕೆ ಮಾಡೋದ್ರ ಮೂಲಕ ಸ್ನಾಯುಗಳ ಸಂಕೋಚನ ಏನಾಗೋದು, ಹೆಚ್ಚಿಗೆ ಮಾಡ್ಕೋಬೋದು ನಾವು. ಸ್ನಾಯು ಅಂಕುಚನ ಕ್ರಿಯೆಯಲ್ಲಿ ಎರಡು ಪ್ರಕಾರಗಳು ಕಂಡುಬರ್ತವೆ. ಒಂದು ಚಲನರಹಿತ ಕ್ರಿಯೆ, ಇನ್ನೊಂದು ಚಲನ ಸಹಿತ ಕ್ರಿಯೆ. ಸ್ನಾಯುವಿನ ರಾಸಾಯನಿಕ ಘಟಕಗಳು. ಸ್ನಾಯುವಿನಲ್ಲಿ 72% ಮತ್ತು 78% ಪಾಲು ನೀರು, 20% ಆಕ್ಟೋಮಯೋಸಿಸ್, ಗ್ಯಾಬುಲಸ್ ಆಲ್ಬ್ಯೂಮಿನ್, 3% ಸಸಾರಜನಕ ಆ್ಯಸಿಡ್ ಅಂಶಗಳು, ಲವಣಗಳು ಹಾಗೂ ನೀರಾಯುವ ಸಂಯುಕ್ತಗಳು ಅಂದರೆ ಕ್ರಿಯಾಟಿನ್ ಫಾಸ್ಫೇಟು, ಕ್ರಿಯಾಟಿನೈಸ್, ಅಡ್ರಿನಲಿಕ್ ಆ್ಯಸಿಡ್, ಅಡಿನೋಸಿನ್ ಟ್ರೈಫಾಸ್ಫೇಟ್, ಅಯೋನೋಸಿನಿಡ್ ಮತ್ತು ಲ್ಯಾಕ್ಟಿಕ್ ಆ್ಯಸಿಡ್ ಇವೆಲ್ಲ ಕಂಡುಬರ್ತವೆ. ಇಲ್ಲಿ ಈ ಒಂದು ಸ್ನಾಯುವಿನ ಘಟಕದಲ್ಲಿ ಇವೆಲ್ಲ ಕಂಡುಬರ್ತವೆ. ಜ್ಞಾನತಂತು ಮತ್ತು ಸ್ನಾಯುಗಳು ಕೂಡುವ ಸ್ಥಳಗಳಿಗೆ ಏನಂತೀವಿ ನಾವು, ಸ್ನಾಯುತಂತುಗಳ ಸಂಧಿ ಅಂತೇಳಿ ಕರಿತೀವಿ. ಜ್ಞಾನವೈನರಗಳನ್ನು ಬರ್ತಾರಲ್ಲ, ಜ್ಞಾನತಂತುಗಳು ಮತ್ತು ಸ್ನಾಯುತಂತುಗಳು ಕೂಡುವಂಥ ಸ್ಥಳಕ್ಕೆ ಏನಂತೀವಿ ನಾವು, ಸ್ನಾಯುತಂತುಗಳ ಸಂಧಿ ಅಂತೇಳಿ ಕರಿತೀವಿ. ಕ್ರಿಯಾವಾದ ಜ್ಞಾನತಂತುವಿನಿಂದ ಪ್ರೇರಣೆ ಬಂದಾಗ, ಕ್ರಿಯಾವಾದಂತಹ ಜ್ಞಾನತಂತುಗಳ ಮೂಲಕ
ಪ್ರೇರಣೆ ಬಂದಾಗ ಈ ಸಂಧಿನಲ್ಲಿ ಅಸಿಟೆಲ್ಲೋಯಿನ್ ಏನಾಗ್ತೈತಿ ಎಂಬ ರಾಸಾಯನಿಕ ವಸ್ತು ಉತ್ಪತ್ತಿ ಆಗ್ತೈತಿ. ಇದರಿಂದ ಸ್ನಾಯು ತಂತುಗಳು ಏನಾಗ್ತವೆ, ಸಂಕುಚಿತವಾಗ್ತವೆ. ಈ ಸಂಕೋಚನ ನಡೆಯುತ್ತಿದ್ದಂತೆ ಸ್ನಾಯುವಿನಲ್ಲಿ ಎ ಟಿ ಪಿ ಅಂದರೆ ಎಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ, ವಿಭಜನೆ ಹೊಂದಿ ADP ಆಗ್ತೈತೆ. ATP ವಿಭಜನೆ ಹೊಂದಿ ಏನಾಗ್ತೈತೆ, ADP ಆಗ್ತೈತೆ. ADP ಅಂದರೆ ಅಡಿನೋಸಿನ್ ಬೈಫಾಸ್ಫೇಟ್ ಅಂತ ಅರ್ಥ. ಏನು ATP ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟು, ಇದು ಬೈಫಾಸ್ಫೇಟ್ ಅಷ್ಟೇ. ಒಂದು ಫಾಸ್ಫೇಟ್ ಅಣು ಆಗ್ತೈತೆ. ಈ ವಿಭಜನೆ ವೇಳೆಯಲ್ಲಿ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆ ಆಗ್ತದೆ. ಇಲ್ಲಿ ಈ ಶಕ್ತಿಯ ಸ್ನಾಯುವಿನ ಚಟುವಟಿಕೆಗೆ ಬೇಕಾದಂಥ ಉತ್ಸಾಹವನ್ನು ಕೂಡ ಒದಗಿಸ್ತದೆ. ಈಗ ಕ್ರಿಯೇಟಿನ್ ಫಾಸ್ಫೇಟ್ನಿಂದಾಗಿ ATP ಯು ಮತ್ತೆ ATP ಆಗಿ ಏನಾಗ್ತೈತೆ, ಮತ್ತೆ ATP ದಿಂದ ADP ಆಯಿತು, ಮತ್ತೆ ADP ದಿಂದ ಮತ್ತೆ ATP ಆಗಿ ಪರಿವರ್ತನೆ ಹೊಂದಿ ಸ್ನಾಯುವಿನಲ್ಲಿ ಏನಾಗ್ತದೆ, ಸೇರಿಕೊಳ್ತದೆ. ಇದು ಇಲ್ಲಿ ನಡೆಯುವಂಥ ರಾಸಾಯನಿಕ ಕ್ರಿಯೆ ಮೊದಲ ಹಂತ ಅಂತೇಳಿ ನಾವು ಇದನ್ನು ಕರಿತೀವಿ. ಈಗ ದ್ವಿತೀಯ ಹಂತದಲ್ಲಿ ATP ಯಿಂದ ಬಿಡುಗಡೆ ಹೊಂದಿದಂತಹ ಫಾಸ್ಫೇಟ್ ಅಣುವು ರಕ್ತದಲ್ಲಿನ ಗ್ಲೈಕೋಜನ್ನೊಡನೆ ಏನಾಗ್ತೈತೆ, ಸಂಯೋಗ ಹೊಂದಿ ಹೈಕೋಸ್ ಡೈಫಾಸ್ಫೇಟ್ ಆಗ್ತೈತೆ. ಅವಾಗ ಇದು ನಿಧಾನವಾಗಿ ವಿಭಜನೆಯಾಗಿ ಪೈರುವಿಕ್ ಆಮ್ಲ ಆಗ್ತೈತೆ. ಈ ವಿಭಜನೆಯಿಂದ ಶಕ್ತಿ ಉತ್ಪಾದನೆ ಆಗ್ತೈತೆ. ಅವಾಗ ಪೈರುವಿಕ್ ಆಮ್ಲಕ್ಕೆ ಸಾಕಷ್ಟು ಪ್ರಮಾಣದ O2 ದೊರೆತರೆ, ಆಕ್ಸಿಜನ್ ದೊರೆತರೆ ಅದರ 4/5 ಭಾಗವು ಪುನಃ ಗ್ಲೈಕೋಜನ್ ಆಗ್ತೈತೆ. ಇನ್ನುಳಿದ 1/5 ಭಾಗ ಏನಾಗ್ತೈತೆ, ET2 ಹಾಗೂ ನೀರಾಗಿ ಪರಿವರ್ತನೆ ಆಗ್ತೈತೆ. ನೀರಾಗಿ ಪರಿವರ್ತನೆ ಹೊಂದಿ ಉಸಿರಾಟದ ಮೂಲಕ ಏನಾಗ್ತದೆ, ವಿಸರ್ಜನೆ ಆಗ್ತೈತೆ. ಶಾರೀರಿಕ ಚಟುವಟಿಕೆಯು ತೀವ್ರಗತಿಯಿಂದ ಸಾಗಿದಾಗ, ಶರೀರದ ಚಟುವಟಿಕೆಗಳು ತೀವ್ರಗತಿಯಾಗಿ ಸಾಗಿದಾಗ ಸಾಕಷ್ಟು ಪ್ರಮಾಣದ ಆಮ್ಲಜನಕ ಏನಾದರೂ ನಮಗೆ ಸಿಗಲಿಲ್ಲ ಅಂದರೆ ಅವಾಗ ಏನಾಗ್ತದೆ ಅಂದರೆ ಪೈರುವಿಕ್ ಆಮ್ಲವು ಲ್ಯಾಕ್ಟಿಕ್ ಆಮ್ಲ ಆಗಿ ಪರಿವರ್ತನೆ ಹೊಂದಿ ಸ್ನಾಯುವಿನಲ್ಲಿ ಏನಾಗ್ತದೆ, ಸಂಗ್ರಹ ಆಗ್ತೈತೆ. ಅದು ಸಾಕಷ್ಟು ಚಟುವಟಿಕೆ ಮಾಡ್ತಿದ್ವಿ, ಇವಾಗ ನಮಗೆ ಆಕ್ಸಿಜನ್ ಬೇಕು, ಆಕ್ಸಿಜನ್ ಅವಾಗ ಸಿಗಲ್ಲ ಅಂದರೆ ಅವಾಗ ಏನಾಗ್ತೈತೆ, ಪೈರುವಿಕ್ ಆಮ್ಲವು ಅದು ಏನಾಗ್ತೈತೆ, ಲ್ಯಾಕ್ಟಿಕ್ ಆಮ್ಲ ಆಗಿ ಪರಿವರ್ತನೆ ಹೊಂದಿ ಸ್ನಾಯುವಿನಲ್ಲಿ ಸಂಗ್ರಹಗೊಳ್ತೈತೆ. ಇದರಿಂದ ಸ್ನಾಯುವಿನ ಕಾರ್ಯವು ಏನಾಗ್ತೈತೆ, ಕುಂಠಿತಗೊಳ್ತೈತೆ, ನಿಂತು ಬಿಡುವ ಸಂಭವ ಉಂಟಾಗ್ತೈತೆ, ಸ್ನಾಯು ಸೆಳೆತ ಉಂಟಾಗ್ತೈತೆ. ಇದನ್ನು ಹೋಗಲಿಸಬೇಕು ಅಂದರೆ ಆಮ್ಲಜನಕದ ಪೂರೈಕೆ ಮಾಡ್ಕೋಬೇಕು. ಇದು ಎರಡನೇ ಅಥವಾ ಪೂರಕ ರಾಸಾಯನಿಕ ಆಮ್ಲ ಅಂತೇಳಿ ಕರಿತೀವಿ. ಈಗ ಗಮನಿಸಲಿ, ವಿಭಜನೆಯಲ್ಲಿ ATP ಯಿಂದ 1 ಗ್ರಾಮ್ ಫಾಸ್ಫೇಟ್ ಬೇರೆಯಾಗುವಾಗ 1100 ಕ್ಯಾಲೋರಿ ಚೈತನ್ಯ ಉಂಟಾಗ್ತದೆ. ADP ವಸ್ತುವಿಗೆ 1 ಗ್ರಾಮ್ ಫಾಸ್ಫೇಟ್ ಪುನಃ ಕೂಡಿದಾಗ ADP ವಸ್ತುವಿಗೆ ಏನಾಗ್ತೈತೆ, 1 ಗ್ರಾಮ್ ಫಾಸ್ಫೇಟ್ ಪುನಃ ಕೂಡಿದಾಗ ಅದು ATP ವಸ್ತುವಿನ ಪೂರ್ವ ಪ್ರಮಾಣಕ್ಕೆ ಏನಾಗ್ತದೆ, ಬರಲು ಸಾಧ್ಯ ಆಗ್ತದೆ. ಸ್ನಾಯು ಸಂಕೋಚನಕ್ಕಾಗಿ ಅಡಿನೋಸಿನ್ ಟ್ರೈಫಾಸ್ಫೇಟ್, ಸ್ನಾಯು ಸಂಕೋಚನಕ್ಕಾಗಿ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂದರೆ ATP ಎಂಬ ಸಂಯುಕ್ತವು ಅವಶ್ಯಕವಾಗಿರ್ತೈತೆ. ಸ್ನಾಯುವಿನ ಸಂಕೋಚನ ಏಕಮಾನ ಏನಂತೀವಿ, ಸಾರ್ಕೊಮಿಯರ್ ಅಂತ ಕರಿತೀವಿ. ಸ್ನಾಯುವಿನ ಸಂಕೋಚನದ ಏಕಮಾನ ಯಾವುದು, ಸಾರ್ಕೊಮಿಯರ್. ಸ್ನಾಯು ಸಂಕೋಚನವಾಗುವಾಗ ನಡೆಯುವಂಥ ಘಟನೆಗಳನ್ನ ಆಗ್ತವೆ ನೋಡ್ರಿ. ಸ್ನಾಯು ಸಂಕೋಚನಗೊಂಡಾಗ ಸ್ನಾಯುವಿನ ಪ್ರೇರಣೆ ಬಂದ ತಕ್ಷಣ ಆ ಸಂಧಿಯಲ್ಲಿ ಏನಾಗ್ತೈತೆ, ಅಸಿಟೈಲೋಲ್ಕಿನ್ ಏನಾಗ್ತೈತೆ ಎಂಬ ರಾಸಾಯನಿಕ ಬಿಡುಗಡೆ ಆಗ್ತೈತೆ. ಸ್ನಾಯುವಿಗೆ ಪ್ರೇರಣೆ ಬಂದ ತಕ್ಷಣ ಆ ಸಂಧಿನಲ್ಲಿ ಅಸಿಟೈಲೋಲ್ಕಿನ್ ಏನಾಗ್ತೈತೆ, ರಾಸಾಯನಿಕ ಬಿಡುಗಡೆ ಆಗ್ತೈತೆ. ಕ್ಯಾಲ್ಸಿಯಂ ಕಣಗಳು ತಾತ್ಪೂರ್ತಿಕವಾಗಿ ಮಯೋಸಿನ್ ಮತ್ತು ಆ್ಯಕ್ಟಿನ್ ತಂತುಗಳ ರಚನಾತ್ಮಕ ಬದಲಾವಣೆ ಆಗ್ತವೆ. ಕ್ಯಾಲ್ಸಿಯಂ ಕಣಗಳು ಏನಾಗ್ತವೆ, ತಾತ್ಪೂರ್ತಿಕವಾಗಿ ಅಂದರೆ ಸದ್ಯದ ಮಟ್ಟಿಗೆ ಏನಾಗ್ತವೆ, ಮಯೋಸಿನ್ ಮತ್ತು ಆ್ಯಕ್ಟಿನ್ ತಂತುಗಳ ರಚನಾತ್ಮಕ ಬದಲಾವಣೆ ಉಂಟು ಮಾಡ್ತವೆ. ಸ್ನಾಯುಗಳ ವರ್ಗೀಕರಣ ಸ್ನಾಯುಗಳ ಸಂಕೋಚನ ಪ್ರಸರಣಗಳ ಮೂಲಕ ಶರೀರದಲ್ಲಿ ನಡೆಯುವಂತಹ ಚಲನೆಯುವುದ ರೀತಿಯಲ್ಲಿ ಏನಾಗ್ತದೆ, ಇದು ನಡೀತೈತೆ. ಹೀಗೆ ನಡೆಯುವ ಚಲನೆಗಳ ಪ್ರಕಾರ ಅವುಗಳಿಗೆ ಸಹಾಯವಾಗುವ ಸ್ನಾಯುಗಳನ್ನು ಸ್ಥೂಲವಾಗಿ ಈ ಕಡೆ ಏನಂತೇಳಿ ವರ್ಗೀಕರಣ ಮಾಡ್ತೀವಿ. ಒಂದು ಮಡಿಚುವ ಸ್ನಾಯು ಕೇಳ್ತಾರೆ ಇಂಪಾರ್ಟೆಂಟ್ ಇಲ್ಲಿರೋವು. ಫ್ಲ್ಯಾಕ್ಸರ್ ಅಂತ ಕರಿತೀವಿ, ಅಂದರೆ ಮಡಿಚುವ ಒಂದು ಸ್ನಾಯುದು. ರಟ್ಟೆಯು ಸ್ನಾಯುಗಳ ರಟ್ಟೆಯು ಮತ್ತು ತೊಡೆಯ ಬೈಸೆಪ್ಸ್ ಹೊಟ್ಟೆಯ ಸ್ನಾಯುಗಳು ಇಲ್ಲಿ ಕಂಡುಬರ್ತವೆ. ಇದರಲ್ಲಿ ಫ್ಲ್ಯಾಕ್ಸರಲ್ಲಿ ಅಂದರೆ ಮಡಿಸುವ ಒಂದು ಸ್ನಾಯುಗಳಲ್ಲಿ ಏನೇನು ಕಂಡುಬರ್ತವೆ ಅಂದರೆ ಹೊಟ್ಟೆ ಮತ್ತು ತೊಡೆಯ ಬೈಸೆಪ್ಸು ಮತ್ತು ಹೊಟ್ಟೆಯ ಸ್ನಾಯುಗಳು ಕಂಡುಬರ್ತವೆ. ಚಾಚುವ ಸ್ನಾಯುಗಳು ಇವೇನಿದ್ವಿ ಎಕ್ಸ್ಟೆನ್ಸರ್ ಅಂತೇಳಿ ಕರಿತೀವಿ. ಇದು ರಟ್ಟೆಯ ಬೈಸೆಪ್ಸ್, ತೊಡೆಯ ಮುಂಭಾಗದ ಸ್ನಾಯುಗಳು ಮತ್ತು ಬೆನ್ನಿನ ಸ್ನಾಯುಗಳು ಇದರಲ್ಲಿ ಕಂಡುಬರ್ತವೆ. ಅಬ್ಡಕ್ಟರ್ ಅಂದರೆ ಅಪಹಾರಕ ಸ್ನಾಯುಗಳು ಅಂತೇಳಿ ಕರಿತೀವಿ. ಭುಜದ ಸ್ನಾಯುಗಳು, ಜಘಣದ ಸ್ನಾಯುಗಳು ಇಲ್ಲಿ ಕಂಡುಬರ್ತವೆ. ಅಭಿಕರ್ಷಕ ಸ್ನಾಯುಗಳು ಅಡಾಕ್ಟರ್ ಅಂತೇಳಿ ಕರಿತೀವಿ. ಲೆಟಿಸಿಮಸ್ ಟೋರ್ಸಮ್ ಮತ್ತು ಪೆಕ್ಟೋರಲಿಸ್ ಮೇಜರ್
ಜಿಯನ್ ಇವೆಲ್ಲ ಏನು ಮಾಡ್ತೇವೆ ಅಭಿಕರ್ಷಕ ಸ್ನಾಯುಗಳಲ್ಲಿ ಕಂಡುಬರ್ತೇವೆ. ಆವರ್ತಕ ಅಥವಾ ತಿರುಗಿಸುವ ಒಂದು ಸ್ನಾಯುಗಳು ಯಾವ್ಯಾವ ಬರ್ತಾವೆ ಅಂದರೆ ಇಲ್ಲಿ ಮೊಣಕೈ ಮತ್ತು ಭುಜದಲ್ಲಿ ಸ್ನಾಯುಗಳು ಇವೇನಂತೀವಿ ನಾವು ಆವರ್ತಕ ಅಥವಾ ತಿರುಗಿಸುವ ಸ್ನಾಯುಗಳು ಅಂತೇಳಿ ಕರಿತೀವಿ. ಸ್ವಲ್ಪ ಇದು ಟಾಪಿಕ್ ಟಫ್ ಅನಿಸ್ತೈತೆ, ಸ್ವಲ್ಪ ನೀಟಾಗಿ ನೀವು ಓದ್ಕೊಡ್ರಿ ಒಂದ್ಸರಿ. ಈಗ ಇದಕ್ಕೆ ಸಂಬಂಧಪಟ್ಟಂಥ MCQ ಇದೆ ನೋಡಿರಿ. ಸ್ನಾಯುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತೀವಿ ನಾವು ಮಯೋಲಜಿ ಅಂತೇಳಿ ಕರಿತೀವಿ. ಸ್ನಾಯುಗಳ ಅಧ್ಯಯನಕ್ಕೆ ಏನಂತೀವಿ ಮಯೋಲಜಿ ಅಂತೇಳಿ ಕರಿತೀವಿ. ನಡವಳಿಕೆ ಅಧ್ಯಯನಕ್ಕೆ ಏನಂತೀವಿ ಅಕ್ಸಾಲಜಿ ಅಥವಾ ಎಕ್ಸಾಲಜಿ ಅಂತೇಳಿ ಕರಿತೀವಿ. ಕೋಶ ಕೇಂದ್ರದ ಒಳಗಡೆ ಏನು ಕಂಡು ಬರ್ತೈತೆ ಅಂದರೆ ಅದು ಕ್ರೋಮ್ಯಾಟಿನ್ ಕಂಡು ಬರ್ತೈತೆ. ಪ್ರೋಟೀನ್ಗಳ ಸಂಯೋಜನೆಗೆ ಇದು ಸಹಕಾರಿಯಾಗಿದೆ. ಪ್ರೋಟೀನ್ ಎಲ್ಲಿ ಬರ್ತೈತೆ ಅಂದರೆ ರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್ RNA ಅಲ್ಲಿ ಬರ್ತೈತೆ. ಮೈಟೋಕಾಂಡ್ರಿಯಾದಲ್ಲಿ ಉಸಿರಾಟ ನಡೆದಾಗ ಬಿಡುಗಡೆಯಾಗುವ ಶಕ್ತಿ ಈ ಅಣುವಿನ ರೂಪದಲ್ಲಿ ಸಂಗ್ರಹ ಆಗ್ತದೆ ಅಂದರೆ ATPಯಲ್ಲಿ ಸಂಗ್ರಹಣೆ ಆಗ್ತೈತೆ. ATP ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್. ಇದೆಲ್ಲ ಎಕ್ಸಾಮ್ ಕೇಳ್ತಾರೆ, ನೆನ್ಪಿಟ್ಕೊಳ್ಬೇಕು. ಮೆಡಿಸಿನ್ ಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನು ಕರಿತೀವಿ ಅಂದರೆ ಹಿಪೋಕ್ರಟಿಸನ್ನು ನಾವು ಮೆಡಿಸಿನ್ ಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ. ರೆಸಿಪ್ರೋಕಲ್ ಇನ್ನರ್ವೇಷನ್ ಎಂಬುದು ಸಾಮಾನ್ಯವಾಗಿ ಸಂಬಂಧಪಟ್ಟಿರುವುದು ಎದಕ್ಕೆ ಅಂದರೆ ಅದು ಸ್ನಾಯುಗಳಿಗೆ ಸಂಬಂಧಪಟ್ಟಿದೆ. ಹಿಂಜ ಸಂಧಿಗೆ ಉತ್ತಮ ಉದಾಹರಣೆ ಮಂಡಿ ಸಂದು. ಮಂಡಿಯಲ್ಲಿ ಕಂಡುಬರುವಂಥ ಸಂಧಿಗಳಂತ ಹಿಂಜ ಸಂಧಿ ಅಂತೇಳಿ ನಾವು ಕರಿತೀವಿ. ಸ್ನಾಯುಗಳು ಅಂಕುಚನ ಅಂದರೆ ಸಂಕುಚಿತಗೊಂಡಾಗ ಕುಗ್ಗಿದಾಗ ಉಂಟಾಗುವ ಸ್ನಾಯುಗಳ ಘಟಕ ಯಾವುದಂದರೆ ಅಕ್ವಿನ್ ಮತ್ತು ಮಯೋಸಿನ್. ವಪೆಯು ಇದರಿಂದ ಮಾಡಲ್ಪಟ್ಟಿದೆ. ಇದರಿಂದ ಮಾಡಲ್ಪಟ್ಟಿದೆ ವಪೆಯು ಅಂದರೆ ಅದು ನಯವಾದ ಸ್ನಾಯುಗಳಿಂದ ಮಾಡಲ್ಪಟ್ಟಿದೆ. ಮಾನವನ ಸಂತತಿಗಳ ಆನುವಂಶಿಕ ಗುಣಗಳನ್ನು ಉತ್ತಮಪಡಿಸುವಂಥ ವಿಜ್ಞಾನದ ಈ ಒಂದು ರೀತಿಗೆ ಏನಂತ ಕರಿತೀವಿ ಅಂದರೆ ಯೂಜೆನಿಕ್ ಅಂತೇಳಿ ಕರಿತೀವಿ. ಬಿಳಿ ಸ್ನಾಯುಗಳು ವೇಗದ ಸಾಮರ್ಥ್ಯವನ್ನು ನಮಗೆ ತೋರ್ಪಡಿಸಿದರೆ, ಕೆಂಪು ಸ್ನಾಯುಗಳು ಏನು ಸೂಚಿಸ್ತವೆ ಅಂದರೆ ಕಷ್ಟ ಸಹಿಷ್ಣುತೆಯನ್ನು ಸೂಚಿಸುತ್ತವೆ. ಕಷ್ಟ ಸಹಿಷ್ಣುತೆಯನ್ನು ಹೊಂದಿರ್ತವೆ. ಜೀವಕೋಶದಲ್ಲಿರುವ ಲೈಸೋಸೋಮ್ಗಳು ಹೀಗೆ ಕರಿತೀವಿ. ಏನಂತ ಕರಿತೀವಿ ಲೈಸೋಸೋಮ್ಗೆ ಅಂದರೆ ಆತ್ಮಹತ್ಯೆ ಚೀಲ ಅಂತೇಳಿ ಕೂಡ ನಾವು ಕರಿತೀವಿ. ಆತ್ಮಹತ್ಯೆ ಚೀಲ ಅಥವಾ ಆತ್ಮಹತ್ಯೆ ಸಂಚಿ ಅಂತ ಕೂಡ ಕರಿತೀವಿ. ಮಾನವನ ದೇಹದಲ್ಲಿ ಒಟ್ಟು ಮೂಳೆಗಳು ಎಷ್ಟು ಅಂದರೆ 206 ಮೂಳೆಗಳು ಕಂಡುಬರ್ತವೆ. ಮಾನವನಲ್ಲಿರುವ XY ವರ್ಣತಂತುಗಳು ಏನಂತ ಕರಿತೀವಿ ಅಂದರೆ ಲಿಂಗ ವರ್ಣತಂತುಗಳು ಅಂತೇಳಿ ನಾವು ಕರಿತೀವಿ. ನರಜೀವ ಕಣದಲ್ಲಿರುವ ಉಬ್ಬಿರುವ ಪ್ರದೇಶಕ್ಕೆ ಹೀಗೆ ಅಂತ ಕರಿತೀವಿ. ಏನಂತ ಕರಿತೀವಿ ಅದಕ್ಕೆ ಜೀವಕೋಶ ಅಂತ ಕರಿತೀವಿ. ದೇಹದ ಹೊರಗೆಗಳು ಇರುವಂಥ ಭಾಗಕ್ಕೆ ಏನಂತ ಕರಿತೀವಿ ತಲೆಬುರುಡೆ ಅಂತೇಳಿ ಕರಿತೀವಿ. ನಿಲುವನ್ನು ಖಚಿತಪಡಿಸುವಂತಹ ಅಳತೆ ಮಟ್ಟ ಯಾವುದಂದ್ರೆ ಮಸಲ್ ಟೋನ್ ಅಂತೇಳಿ ಕರಿತೀವಿ. ಇದೆಲ್ಲ ಯಾಕೆ ಹಿಂಗೆಲ್ಲ ಸ್ಪೀಡ್ ಆಗ್ತದೆ ಟೈಮ್ ಎಲ್ಲ, ಅದಕ್ಕೆ ನಾವು ಸ್ಪೀಡಾಗಿ ರಿವಿಷನ್ ಮಾಡ್ತಾನೆ ಹೋಗಬೇಕು, ಇಲ್ಲಾಂದರೆ ಟೈಮ್ ಸಾಕಾಗಲ್ಲ. ದೇಹದ ಕೆಳ ಅಂಗಾಂಗಗಳು ಹೊಂದಿರುವಂತಹ ಮೂಳೆಗಳ ಸಂಖ್ಯೆ ಎಷ್ಟಂದರೆ 30. ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ಸಾಗಿ ವಿವರಣೆ ಬೇಕಂದರೆ ಹೋದ ಕ್ಲಾಸಲ್ಲಿ ಎಲ್ಲ ಮಾಡಿದ್ದೀನಿ ನಾನು. ಮುಂಚೆ ಎಲ್ಲ ಪೂರ್ತಿ ಅನಾಟಮಿ ಮುಗಿಸಿದ್ದೀನಿ, 2 ಸರಿ ಮುಗಿಸಿರೋದು, 3ನೇ ಸರ್ತಿ ಐತಿ ಕ್ಲಾಸ್ ಮಾಡ್ತಿರೋದು. ಒಂದು ಸರಿ ಡೀಟೇಲಾಗಿ ವಿವರಣೆ ಬೇಕು ಅಂದರೆ ನೀವು ಫಸ್ಟ್ ಒಂದು ಕ್ಲಾಸ್ಗಳು ಅಟೆಂಡ್ ಆಗಿ ಅಲ್ಲಿ ಇರ್ತಾವೆ, ಯೂಟ್ಯೂಬಲ್ಲಿ ನೋಡ್ಕೊಳ್ರಿ. ಇದು ಸ್ವಲ್ಪ ಟೈಮ್ ಇಲ್ಲ ಸರ್ಕೆ ಫಸ್ಟ್ ಸ್ಪೀಡ್ ರಿವಿಷನ್ ಆಗಲಿ ಅಂತ ಈ ಥರ ಹೇಳ್ತಾ ಇದ್ದೀನಿ. ಈಗ ಎಲುಬು ಶಾಸ್ತ್ರ ಇವು ಇದರ ಅಧ್ಯಯನವಾಗಿದೆ ಅಂದರೆ ಮೂಳೆಗಳ ಅಧ್ಯಯನಕ್ಕೆ ನಾವು ಎಲುಬು ಶಾಸ್ತ್ರ ಅಂತೇಳಿ ಕರಿತೀವಿ. ದೇಹದಲ್ಲಿರುವ ಪ್ರಾಥಮಿಕ ಊತಕಗಳ ಗುಂಪು ಎಷ್ಟು ಅಂದರೆ ಅದು 4 ಗುಂಪುಗಳು ಆಗಿರ್ತೈತೆ. ಜೀವಕೋಶದಲ್ಲಿರುವ ಪ್ರೋಟೋಪ್ಲಾಸಮನ್ನು ನಿಯಂತ್ರಿಸುವುದು ಯಾವುದು ಅಂದರೆ ಅದು ನ್ಯೂಕ್ಲಿಯಸ್ ಆಗಿರ್ತೈತೆ. ಮನುಷ್ಯನ ದೇಹದಲ್ಲಿರುವ ಒಟ್ಟು ಅಸ್ಥಿಪಂಜರದ ಮಾಂಸಖಂಡಗಳ ಸಂಖ್ಯೆ ಎಷ್ಟು ಅಂತಂದರೆ ಮಾಂಸಖಂಡಗಳ ಸಂಖ್ಯೆ ಎಷ್ಟು ಅಂದರೆ 400. ಅಸ್ಥಿ ಸ್ನಾಯುಗಳ ಮೇಲೆ ವ್ಯಾಯಾಮದ ಪರಿಣಾಮ ಏನು? ಅಸ್ಥಿ ಸಂಸ್ಥೆಗಳ ಮೇಲೆ ನಾವು ವ್ಯಾಯಾಮ ಮಾಡೋದ್ರಿಂದ ಏನು ಪರಿಣಾಮ ಬೀರ್ತದೆ? ಮಾಂಸಖಂಡಗಳು ಗಟ್ಟಿದನ ಆಗ್ತದೆ, ಗಡಸುತನ ಉಂಟಾಗ್ತದೆ. ATP ಸಂಗ್ರಹಣೆಗೆ ಉತ್ತಮವಾದಂಥ ವ್ಯಾಯಾಮ ಅಂದರೆ ಏರೋಬಿಕ್ಸ್ ವ್ಯಾಯಾಮ. ನಾವು ಶಕ್ತಿ ಹೆಚ್ಚು ಹೋದಾಗ ಏರೋಬಿಕ್ಸ್ ಎಕ್ಸಸೈಸನ್ನು ಮಾಡಬೇಕು. ಜೀವಕೋಶದ ಶಕ್ತಿ ಮನೆ ಯಾವುದಂದರೆ ಅದು ಮೈಟೋಕಾಂಡ್ರಿಯಾ. ಆನುವಂಶೀಯತೆಯ ಲಕ್ಷಣಗಳನ್ನು ವರ್ಗಾವಣೆ ಮಾಡಲು ಕ್ರೋಮೋಸೋಮ್ಗಳಿಗೆ ಕಾರಣವಾದಂತಹ ಸೂಕ್ಷ್ಮಣು ಯಾವುದಂದರೆ ಅದು ಜೀನ್ಸ್ ಅಥವಾ ಗುಣಾಣು ಅಂತೇಳಿ ಕರಿತೀವಿ. ದೇಹಕ್ಕೆ ನಿರ್ದಿಷ್ಟವಾದ ಆಕಾರವನ್ನು ನಿರೂಪಿಸುವುದು ಯಾವುದರೆ ಅಸ್ಥಿ ಪಂಜರ. ಸ್ನಾಯುತಂತು ಮತ್ತು ಅಸ್ಥಿಗಳ ನಡುವೆ ಜೋಡಣೆ ಅಥವಾ ಸಂಪರ್ಕ ಉಂಟು ಮಾಡಲು ಸಹಾಯ ಮಾಡುವುದು ಯಾವುದಂದರೆ ಅದು ಟೆಂಡನ್. ಏನಿದೆ ಅದು ಸ್ನಾಯು ಮತ್ತು ಅಸ್ಥಿಗಳ ನಡುವೆ ಟೆಂಡನ್ ಮಾಡ್ತೈತೆ. ಮೂಳೆ ಮತ್ತು ಮೂಳೆಗಳ ಮಧ್ಯೆ ಅದು ಲಿಗಾಮೆಂಟ್ ಮಾಡ್ತೈತೆ. ಅಸ್ಥಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕಂತೀವಿ ಆಸ್ಟಿಯಾಲಜಿ ಅಂತ ಕರಿತೀವಿ. ಮಾನವನ ದೇಹದಲ್ಲಿ ಒಟ್ಟು ಕ್ರೋಮೋಸೋಮ್ಗಳು ಎಷ್ಟಿದಾವೆ ಅಂದರೆ 26 ಜೊತೆ 46 ಕ್ರೋಮೋಸೋಮ್ಗಳು ಕಂಡುಬರ್ತವೆ. ಮೂಳೆ ಮತ್ತು ಹಲ್ಲುಗಳಲ್ಲಿರುವ ಅತಿ ಮುಖ್ಯವಾದಂಥ ರಾಸಾಯನಿಕ ಯಾವುದಾದ್ರೆ ಅದು ಕ್ಯಾಲ್ಸಿಯಂ ಆಗಿರ್ತೈತಿ. ಕೀಲುಗಳ ಅಧ್ಯಯನ ಮಾಡುವ ಶರೀರದ ಒಂದು ಶಾಸ್ತ್ರಕ್ಕೆ ಏನಂತೀವಿ ನಾವು ಆರ್ಥ್ರಾಲಜಿ ಅಂತೇಳಿ ಕರಿತೀವಿ. ಸ್ನಾಯುಗಳು ಶಾಸ್ತ್ರವು ಇದರ ಅಧ್ಯಯನವಾಗಿದೆ ಅಂದರೆ ಮಾಂಸಖಂಡಗಳ ಅಧ್ಯಯನಕ್ಕೆ ನಾವು ಏನಂತೀವಿ ಸ್ನಾಯುಶಾಸ್ತ್ರ ಅಂತೇಳಿ ಕರಿತೀವಿ. ಅಸ್ಥಿಪಂಜರವು ನಮ್ಮ ದೇಹದ ಎಲುಬಿನ ಚೌಕಟ್ಟಿಗೆ ಏನನ್ನು ಒದಗಿಸ್ತಂದರೆ ಆಧಾರ ಮತ್ತು ರಕ್ಷಣೆಯನ್ನು ನೀಡ್ತೈತೆ. ಇದು ಎಲುಬುಗಳ ಪ್ರಕಾರ ಎಷ್ಟಂದರೆ 5 ಪ್ರಕಾರ ಎಲುಬುಗಳನ್ನು ಮಾಡಿದ್ದೀವಿ. ಮೂಳೆಗಳ ಪ್ರಕಾರ ಇದು ಸರಿಹಟ್ಟಿನ ವಸ್ತುವನ್ನು ಏನು ಕರಿತೀವಿ ಅಂದರೆ ಬೇಸ್ಮೆಂಟ್ ಮೆಂಬ್ರೇನ್ ಅಂತೇಳಿ ಕರಿತೀವಿ. ಜೀವಕೋಶ ಎಂಬ ಪದವು ಪದವನ್ನು ಮೊದಲು ಬಳಸೋದು ಯಾರಂದರೆ ರಾಬರ್ಟ್ ಹುಕ್ ಅವರಾಗಿರ್ತಾರೆ. ತೊಡೆಯ ಹಿಂಭಾಗದಲ್ಲಿರುವ ಸ್ನಾಯು ಯಾವುದು? ಹ್ಯಾಮ್ಸ್ಟ್ರಿಂಗ್ ಸ್ನಾಯು. ತೊಡೆಯಲ್ಲಿರುವಂಥ ಮೂಳೆ ಅಲ್ಲ, ಇದು ಸ್ನಾಯು. ಮೂಳೆ ಕೆಳದರೆ ಫೀಮರ್ ಮೂಳೆ. ತೊಡೆಯ ಹಿಂಭಾಗದಲ್ಲಿರುವಂಥ ಸ್ನಾಯು ಯಾವುದಂದರೆ ಹ್ಯಾಮ್ಸ್ಟ್ರಿಂಗ್ ಸ್ನಾಯು ಅಂತೇಳಿ ಕರಿತೀವಿ. ದೇಹದ ಮಧ್ಯಭಾಗದಿಂದ ತೋಳು ಪಕ್ಕಕ್ಕೆ ಚಲಿಸಿರೋದ್ರಿಂದ ಅಬ್ಡಕ್ಷನ್ ಅಂತೇಳಿ ಕರಿತೀವಿ.
ಪಕ್ಕದಿಂದ ನಾವು ಎದೆ ಪಕ್ಕ ತಂದ್ಕೊಂಡಿದ್ರೆ ಮುಂದೆ ತಂದ್ಕೊಂಡಿದ್ರೆ ಈಗ ದೂರ ಚಲಿಸಿದೇವಪ್ಪ, ದೂರದ ಮತ್ತೆ ತಿರ್ಗಾ ನಮ್ಮ ಹತ್ರ ತಂದ್ಕೊಳ್ಳೋದಕ್ಕೆ ಏನಂತೀವಿ ಅಡ್ಯಾಕ್ಷನ್ ಅಂತೇಳಿ ಕರಿತೀವಿ. ಇದು ಅಬ್ಡಕ್ಷನ್, ಅದು ಅಡ್ಯಾಕ್ಷನ್. ಮಾಂಸಖಂಡಗಳು ಸಂಕೋಚನಗೊಂಡಾಗ ಅವುಗಳ ಅವಶ್ಯಕತೆ ಇದೆ. ಎದುರು ಅವಶ್ಯಕತೆ ಇದೆ? ಮಾಂಸಖಂಡಗಳು ಸಂಕೋಚನ ಹೊಂದಿದಾಗ ಇವುಗಳ ಅವಶ್ಯಕತೆ ನಮಗೆ ಬೇಕಾಗುತ್ತದೆ. ಮ್ಯಾಗ್ನೀಸಿಯಮ್, ಕ್ಯಾಲ್ಸಿಯಂ ಬೇಕಾಗ್ತದೆ. ಮ್ಯಾಗ್ನೀಸಿಯಮ್ ಮತ್ತು ಕ್ಯಾಲ್ಸಿಯಂ ಬೇಕಾಗ್ತದೆ. ಮಾನವನ ಶರೀರದಲ್ಲಿರೋ ಕೊರಳು ಎಲುಬಿಗೆ ಏನಂತ ಕರಿತೀವಿ ಅಂದರೆ ಜಾಕಿ ಬೋನ್ ಅಂತೇಳಿ ಕರಿತೀವಿ. ಮಾನವನ ಮುಖದಲ್ಲಿರೋ ಒಟ್ಟು ಎಲುಬುಗಳ ಸಂಖ್ಯೆ ಎಷ್ಟಂದರೆ 14. ಮುಂಗಾಲಿನಲ್ಲಿರುವ ಒಟ್ಟು ಮೂಳೆಗಳು ಎಷ್ಟಂದರೆ 7. ಕೀಲುಗಳ ಚಲನೆಯ ವಿಧಗಳು ಎಷ್ಟು ಅಂದರೆ 7 ವಿಧಗಳಾಗಿ ಮಾಡ್ತೀವಿ. ಅಸ್ಥಿಪಂಜರದ ಮಾಂಸಖಂಡಗಳು ಕಂಡುಬರುವುದು ಎಲ್ಲಿ ಅಂದರೆ ಕೆಂಪು ಮಾಂಸದಲ್ಲಿ ಕಂಡುಬರ್ತವೆ. ಕೂಡುಮಂಡಿ ಅಥವಾ ನ್ಯಾಕ್ನಿ, ಇದಕ್ಕೆ ಬರುವಂಥ ರೋಗ ಇದಕ್ಕೆ ಬರ್ತದೆ, ಮೂಳೆಗಳಿಗೆ ಬರ್ತದೆ. ಮನುಷ್ಯನ ವದನದಲ್ಲಿರೋ ಮೂಳೆಗಳು, ವದನ ಅಂದರೆ ಮುಖ ಅಂತ ಅರ್ಥ. ಅಲ್ಲಿ ಎಷ್ಟಿದ್ದಾವೆ? 14 ಮೂಳೆಗಳಿದ್ದಾವೆ. ಮನುಷ್ಯನ ತಲೆಬುಡಿಯಲ್ಲಿ ಮೂಳೆಗಳ ಜೋಡಣೆಗೆ ಇದಕ್ಕೆ ಉದಾಹರಣೆಗೆ. ಇದಕ್ಕೆ ಚಲನರಹಿತ ಕೀಲುಗಳ ಚಲನೆ ಆಗೋದಿಲ್ಲ. ಅಲ್ಲಿ ಮೂಳೆಗಳ ನಡುವೆ ಸಂಪರ್ಕ ಉಂಟು ಮಾಡುವಂತಹ ಸಹಾಯ ಮಾಡುವುದಾದರೆ ಲಿಗಾಮೆಂಟ್. ಸಸ್ಯ, ಪ್ರಾಣಿ ಮತ್ತು ಮನುಷ್ಯನ ದೇಹದ ಆಕಾರ ರಚನೆಯನ್ನು ಅಭ್ಯಸಿಸುವ ವಿಜ್ಞಾನವನ್ನು ಅನಾಟಮಿ ಅಂತೇಳಿ ಕರಿತೀವಿ. ನಮ್ಮ ದೇಹದಲ್ಲಿ ಅತ್ಯಂತ ಉದ್ದವಾದ ಅಂಗಾಂಶ ಯಾವುದಂದರೆ ನರ ಅಂಗಾಂಶ. ಹೃದಯವು ಈ ಸ್ನಾಯುವಿಗೆ ಉದಾಹರಣೆ ಅಂದರೆ ಅನೈಚ್ಛಿಕ ಸ್ನಾಯು, ಏಕೆಂದರೆ ನಮ್ಮ ಇಚ್ಛೆಗೆ ಒಳಪಡುವುದಿಲ್ಲ ಅದು. ಇದಕ್ಕೆ ಟಿಬಿಯಾ ಎಲುಬು ಎನ್ನುತ್ತೀವಿ. ಚರ್ಮದ ಮೂಳೆಗೆ ಏನಂತೀವಿ? ಟಿಬಿಯಾ ಎಲುಬು ಅಂತೇಳಿ ಕರಿತೀವಿ. ತಲೆಬುಡಿಯಲ್ಲಿರೋ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? ತಲೆಬುಡಿಯಲ್ಲಿ 22 ಮೂಳೆಗಳಿದ್ದಾವೆ. ಏನು ಮಾಡ್ತವೆ? ಮುಖದಲ್ಲಿ 14 ಮೂಳೆಗಳು ಕಂಡುಬರ್ತವೆ. ತಲೆಗುಡಿನಲ್ಲಿ 8, ಟೋಟಲ್ ಬಂದ್ಬಿಟ್ಟು 22 ಮೂಳೆಗಳು ಆಯ್ತವೆ. ಮಾನವನ ದೇಹದಲ್ಲಿರುವ ಅತ್ಯಂತ ದೊಡ್ಡ ಮೂಳೆಯಾದ ಫೀಮರ್ ಮೂಳೆ ತೊಳೆಯ ಭಾಗದಲ್ಲಿ ಕಂಡುಬರ್ತದೆ. ಮಾನವನ ದೇಹದ ಚಿಕ್ಕ ಮೂಳೆ ಮಧ್ಯ ಕಿವಿಯಲ್ಲಿ ಕಂಡುಬರುವಂಥ ಸ್ಟೆಪಿಸ್ ಅಂತ ಕರಿತೀವಿ. ಅದಕ್ಕೆ ಕೀಲುಗಳಲ್ಲಿನ ಮೈಮಣಿತ ಫ್ಲೆಕ್ಸಿಬಿಲಿಟಿಯನ್ನು ಅಳೆಯಲು ಉಪಯೋಗಿಸುವಂಥ ಉಪಕರಣ ಅಂದರೆ ಸ್ಪೈರೋಮೀಟರು. ಎದೆಯ ಗೂಡು, ಇದರಲ್ಲಿ ಎದೆಗೂಡಿನಲ್ಲಿ ಕಂಡುಬರುವಂಥ ಥೈರಾಸಿಕ್ ರಚನೆಯಲ್ಲಿರುವ ಪಕ್ಕೆಲುಬುಗಳ ಸಂಖ್ಯೆ ಎಷ್ಟಾದರೆ 12 ಜೊತೆ ಪಕ್ಕೆಲುಬುಗಳು ಇರ್ತವೆ. ಸ್ನಾಯುಗಳ ಪ್ರಾಥಮಿಕ ಲಕ್ಷಣ ಸಂಕೋಚನ ಆಗ್ತೈತೆ, ವಿಕಸನ ಆಗ್ತೈತೆ, ದೊಡ್ಡದು ಚಿಕ್ಕದಾಗೋದು. ಪೆರಿಯಾಸ್ಟಿಮ್ ಎಂಬುದು ಇದರ ಒಂದು ಪದರ, ಅಂದರೆ ಮೂಳೆಗಳ ಒಂದು ಪದರ ಆಗಿರ್ತೈತಿ. ಭುಜದ ಸಂದುವಿಗೆ ಇದು ಒಂದು ಸೂಕ್ತವಾದ ಉದಾಹರಣೆ ಒರಳು ಸಂದು. ದೇಹದ ಮೆದುವಾದ ಅಂಗಕಟ್ಟಿನ ವೈಜ್ಞಾನಿಕ ನಿರ್ವಹಣೆಯನ್ನು ಏನಂತ ಕರಿತೀವಿ ಅಂದರೆ ಅಂಗಮರ್ದನ ಅಂತೇಳಿ ಕರಿತೀವಿ. ಪ್ರಾಣಿ ಜೀವಕೋಶದ ಆಕಾರದ ಗೋಳಾಕಾರ ಆಗಿರ್ತೈತಿ. ಪಟೇಲ ಚಿಪ್ಪು ಎಲುಬು ಇರುವುದು ಎಲ್ಲಿದೆ? ಮಂಡಿಯಲ್ಲಿ ಕಂಡುಬರ್ತೈತಿ. ಚರ್ಮದ ಕೆಳಗಡೆ ಕೊಬ್ಬನ್ನು ಸಂಗ್ರಹಿಸುವ ಅಂಗಾಂಶ ಅಡಿಪೋಸ್ ಅಂಗಾಂಶ. ಬೆನ್ನು ಮಣಿಸರ ಮೂಲ ಸ್ಥಿತಿಯಿಂದ ಎಡ ಅಥವಾ ಬಲಕ್ಕೆ ತಿರುಗಿದರೆ ಅದಕ್ಕೆ ಏನಂತೀವಿ ಅಂದರೆ ಸ್ಕೋಲಿಯೋಸಿಸ್ ಅಥವಾ ಮೂಳೆ ರೋಗ ಅಂತೇಳಿ ಕರಿತೀವಿ. ಸನ್ನೆ ಕೆಲಸ ಮಾಡುವ ಎಲುಬುಗಳಿಗೆ ಯಾವುವು? ಸನ್ನೆ ಕೆಲಸ ಮಾಡುವಂಥದ್ದು ಮುಂಗೈ ಮೂಳೆಗಳು. ಹೊಟ್ಟೆಯ ಭಾಗಕ್ಕೂ ಎದೆಯ ಭಾಗಕ್ಕೂ ಇರುವಂತಹ ಮಧ್ಯದ ಸ್ನಾಯು ಏನಂತೀವಿ? ಒಪೆ ಅಂತೇಳಿ ಕರಿತೀವಿ. ಇದೆರಡು ಭಾಗಗಳನ್ನಾಗಿ ಮಾಡ್ತೈತೆ. ಮನುಷ್ಯನ ದೇಹದಲ್ಲಿರುವ ಅನುಪಯುಕ್ತ ವಸ್ತು ಅಂದರೆ ಅಪೆಂಡಿಕ್ಸ್. ಇದು ಮನುಷ್ಯನ ದೇಹಕ್ಕೆ ಯಾವುದೇ ರೀತಿ ಉಪಯೋಗ ಆಗೋದಿಲ್ಲ, ಅನುಪಯುಕ್ತ ವಸ್ತು ಅಂತೇಳಿ ಪರಿಗಣನೆ ಮಾಡ್ತೀವಿ. ಇದು ಈ ಪದ್ಧತಿಯು ಸ್ನಾಯು ಸಂಖ್ಯೆಯನ್ನು ಹೆಚ್ಚಿಸಲು ಉತ್ತಮವಾದಂಥ ಪದ್ಧತಿಯಾಗಿದೆ. ವೇಟ್ ಟ್ರೈನಿಂಗ್ ಇದರಿಂದ ಏನಾಗ್ತದೆ? ಸ್ನಾಯು ಶಕ್ತಿ ಹೆಚ್ಚಾಗ್ತದೆ. ಮಾನವನ ದೇಹದಲ್ಲಿರುವ ಬಾಲ್ ಮತ್ತು ಸಾಕೆಟ್ ಸಂದು ಇದಕ್ಕೆ ಉದಾಹರಣೆ. ಸೊಂಟ ಮತ್ತು ಭುಜದ ಸಂದು ಏನಾಗ್ತವೆ? ಸೊಂಟ ಮತ್ತು ಭುಜದ ಸಂದುಗಳು ಏನಾಗ್ತವೆ? ಈ ಒಂದು ಬಾಲ್ ಮತ್ತು ಸಾಕೆಟ್ಗೆ ಉದಾಹರಣೆ ಆಗ್ತವೆ. DNA ವಿಸ್ತರಿಸಿ ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಮ್ಲ ಅಂತ ಕರಿತೀವಿ. ಡಿಆಕ್ಸಿ ನ್ಯೂಕ್ಲಿಕ್ ಆ್ಯಸಿಡ್. ಸ್ನಾಯು ಸಂಕೋಚನಕ್ಕೆ ಶರೀರದಲ್ಲಿರುವ ಸಿದ್ಧವಿರುವ ಶಕ್ತಿಯ ರೂಪ ಆಗಿದೆ ATP. ಸ್ನಾಯು ಸೆಳೆತ ಹೋಗಲಾಡಿಸಲು ಇದರ ಅವಶ್ಯಕತೆ ಹೆಚ್ಚು. ಆಮ್ಲಜನಕ. ಶಾರೀರಿಕ ಚಟುವಟಿಕೆಯು ಹೆಚ್ಚಾಗಿ ಆಮ್ಲಜನಕದ ಕೊರತೆ ಉಂಟಾದರೆ ಅದಕ್ಕೆ ಹೇಳ್ತೀವಿ ಪೈರುವಿಕ್ ಆಮ್ಲ ಅಂತೇಳಿ ಕರಿತೀವಿ. ಈ ಆಮ್ಲವು ಪರಿವರ್ತನೆಗೊಂಡು ಸ್ನಾಯುವಿನಲ್ಲಿ ಸಂಗ್ರಹ ಆಗ್ತದೆ, ಅದು ಲ್ಯಾಕ್ಟಿಕ್ ಆಮ್ಲ. ಶರೀರದ ಚಟುವಟಿಕೆಯ ಹೆಚ್ಚಾಗಿ ಆಮ್ಲಜನಕದ ಕೊರತೆ ಉಂಟಾದರೆ ಪೈರುವಿಕ್ ಆಮ್ಲವು ಈ ಆಮ್ಲವಾಗಿ ಪರಿವರ್ತನೆ ಆಗ್ತದೆ. ಅಂದರೆ ಯಾವ ಆಮ್ಲ ಪರಿವರ್ತನೆ ಆಗ್ತದೆ? ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗ್ತದೆ. ಮೂಳೆ ಮುರಿತದ ಪ್ರಕಾರಗಳು ಎಷ್ಟಂದರೆ 5 ಪ್ರಕಾರದ ಮೂಳೆ ಮುರಿತನ ನಾವು ನೋಡ್ತೀವಿ. ಭುಜದ ಸ್ನಾಯುಗಳಲ್ಲಿ ಸ್ಫೋಟಕ ಶಕ್ತಿಯನ್ನು ಅಳೆಯಲು ಉಪಯೋಗಿಸುವ ಪರೀಕ್ಷೆ ಅಂದರೆ ಸಾಫ್ಟ್ ವಾಲ್ ಪರೀಕ್ಷೆ. ಮನುಷ್ಯನ ಶರೀರದಲ್ಲಿ ಉದ್ದವಾದ ಐಚ್ಛಿಕ ಸ್ನಾಯು ಯಾವುದಾದ್ರು ಸರ್ಟೋರಿಯಸ್. ಯಾವ ಆಮ್ಲದ ಶೇಖರಣೆಗೆ ಆಯ್ಸೀಕರಣ ಆಗ್ತದೆ ಅಂದರೆ ಲ್ಯಾಕ್ಟಿಕ್ ಆಮ್ಲ. ಇವು ಗಿಡ್ಡನೆಯ ಮೂಳೆಗಳಿವೆ. ಟಾರ್ಸಲ್ಸ್ ಮೂಳೆಗಳೇನಾದರೂ ಗಿಡ್ಡ ಆಗಿದ್ದಾವೆ. ಬೆನ್ನು ಉರಿಯಲಿರುವ ಮೂಳೆಗಳ ಸಂಖ್ಯೆ 33. ಕೈಯಲ್ಲಿರುವ ಸ್ನಾಯುಗಳು ಇದಕ್ಕೆ ಉದಾಹರಣೆ ಐಚ್ಛಿಕ ಸ್ನಾಯುಗಳು. ಬೆನ್ನು ಮಣಿ ಸಂದಲ್ಲಿರುವಂಥ ಅಂದರೆ ಸರ್ವಲಿಕ್ ಭಾಗದ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟಂದರೆ 7. ಇದರ ಥೊರಸಿಕ್ ಭಾಗದಲ್ಲಿರುವ ಮೂಳೆಗಳ ಸಂಖ್ಯೆ 12. ಮಾನವನ ದೇಹದಲ್ಲಿ ಅತ್ಯಂತ ಉದ್ದವಾದ ಮೂಳೆ ತೊಡೆಯ ಭಾಗದ ಫೀಮರ್ ಮೂಳೆ. ಬೈಸೆಪ್ಸ್ ಫೆಮರಿಸ್ ಇವು ಎಲ್ಲಿ ಕಂಡುಬರ್ತದೆ? ತೊಡೆಯಲ್ಲಿ ಕಂಡುಬರ್ತವೆ. ಚಲನೆಗೆ ಕಾರಣವಾದ ಅಂಗಾಂಶ ಅಂದರೆ ಸ್ನಾಯು ಅಂಗಾಂಶ.
ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಸೂಕ್ತವಾದ ಚಟುವಟಿಕೆ ಅದು ದೊಡ್ಡ ಸ್ನಾಯುಗಳಿಂದ ಕೂಡಿದ ಚಟುವಟಿಕೆ. ದೇಹಕ್ಕೆ ತಕ್ಷಣ ಶಕ್ತಿಯನ್ನು ನೀಡುವ ATP ಶೇಖರಣೆಯಾಗುವುದರಲ್ಲಿ ಸ್ನಾಯುಗಳಲ್ಲಿ ಶೇಖರಣೆಯಾಗುತ್ತದೆ. ಬೈಸೆಪ್ಸ್ ಸ್ನಾಯುಗಳಿರುವುದು ತೋಳಿನಲ್ಲಿ. ಏರಿಯಲರ್ ಅಂಗಾಂಶವು ಕಂಡುಬರುವುದು ಚರ್ಮದ ಕೆಳಗೆ. ಸ್ನಾಯುಗಳ ರಾಸಾಯನಿಕ ಕ್ರಿಯೆ ಸಂದರ್ಭದಲ್ಲಿ ಕ್ರಿಯೆಯಾದ ಜ್ಞಾನತಂತುವಿನಿಂದ ಪ್ರೇರಣೆ ಬಂದಾಗ ಸ್ನಾಯುತಂತುಗಳ ಸಂಧಿತದಲ್ಲಿ ಉತ್ಪತ್ತಿಯಾಗುವ ರಾಸಾಯನಿಕ ಯಾವುದಂದರೆ ಅಸಿಟೆಲೋಲಿನ್. ಸ್ನಾಯುಗಳು ರಾಸಾಯನಿಕ ಕ್ರಿಯೆ ಸಂದರ್ಭದಲ್ಲಿ ಕ್ರಿಯೆಯಾದ ಜ್ಞಾನತಂತುವಿನಿಂದ ಪ್ರೇರಣೆ ಬಂದಾಗ ಸ್ನಾಯುತಂತುಗಳ ಸಂಧಿತದಲ್ಲಿ ಉತ್ಪತ್ತಿಯಾಗುವ ರಾಸಾಯನಿಕ ಯಾವುದಂದರೆ ಅಸಿಟೆಲೋಲಿನ್ ಅಂತ ಕರಿತೀವಿ. ATPಯಿಂದ ಬಿಡುಗಡೆಯಾದ ಫಾಸ್ಫೇಟ್ ಅಣುವು ರಕ್ತದಲ್ಲಿನ ಗ್ಲೂಕೋಜಿನ್ನೊಡನೆ ಸಂಯೋಗ ಹೊಂದಿ ಆಗುವ ಫಾಸ್ಫೇಟ್ ಐಕೋಸ್ ಡೈ. ಸ್ನಾಯುತಂತುಗಳು ಸಂಕೋಚನ ನಡೆಯುತ್ತಿದ್ದಂತೆ ATP ಏನಾಗ್ತೈತೆ ಸಂಗ್ರಹಣೆ ಆಗ್ತೈತೆ. ಸ್ನಾಯುತಂತುಗಳು ಸಂಕೋಚನ ನಡೆಯುತ್ತಿದ್ದಂತೆ ATP ಏನಾಗ್ತೈತೆ ಅದು ADP ಆಗ್ತೈತೆ, ಒಂದು ಫಾಸ್ಫೇಟ್ ಆಗ್ತೈತೆ. ATP ಮತ್ತು ಫಾಸ್ಫೇಟ್ ಆಗ್ತೈತೆ. ADP ಅಂದರೆ ಅಡಿನೋಸಿನ್ ಬೈಫಾಸ್ಫೇಟ್ ಅಂತೇಳಿ ಕರಿತೀವಿ. ಸ್ನಾಯುಗಳು ಕೂಡುವ ಸ್ಥಳಗಳಿಗೆ ಏನಂತ ಕರಿತೀವಿ ಸ್ನಾಯುತಂತುಗಳ ಸಂಧಿ ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ ರಸದಾನಿಗಳು ಎಲ್ಲಿರಲ್ಲ, ಪ್ರಾಣಿ ಜೀವಕೋಶಗಳಲ್ಲಿ ರಸದಾನಿಗಳು ಇರೋದಿಲ್ಲ. ಲೈಂಗಿಕ ವಂಶವೃದ್ಧಿಯ ಸಮಯದಲ್ಲಿ ಉತ್ಪತ್ತಿಯಾಗುವ ಬೆಳೆಯುವ ಹೊಸ ಜೀವಿ ಯಾವುದಂದರೆ ಅದು ಯುಗ್ಮ ಜೈಗೋಟ್ ಅಂತೇಳಿ ಕರಿತೀವಿ. ಸಂಖ್ಯಕ್ಷೀಣ ವಿಭಜನೆ ಅಂತ ಇದನ್ನು ಕರಿತೀವಿ ಮಿಯೋಸಿಸ್ನ ಸಂಖ್ಯಕ್ಷೀಣ ವಿಭಜನೆ ಅಂತ ಕರಿತೀವಿ. ಮನುಷ್ಯನ ಜೀವಿತಾವಧಿಯ ನಿರಂತರ ಹೃದಯ ಬಡಿತಕ್ಕೆ ಕಾರಣವಾದ ಸ್ನಾಯುಗಳು ಅಂದರೆ ಅದು ಅನೈಚ್ಛಿಕ ಸ್ನಾಯುಗಳು. ಅನೈಚ್ಛಿಕ ಸ್ನಾಯುಗಳು ಹೃದಯ ಸ್ನಾಯುಗಳಾಗಿರ್ತವೆ. ಅನೈಚ್ಛಿಕ ಸ್ನಾಯುಗಳ ಉದ್ದ ಎಷ್ಟಿರ್ತದೆ 40 ರಿಂದ 50 ಮೈಕ್ರಾನ್ ಇರ್ತೈತೆ. ಮುಂಗನಿನಲ್ಲಿ ದೊಡ್ಡ ಅಸ್ಥಿ ಅಂದರೆ ಅದು ಟಿಬಿಯಾ. ಬ್ರೂಚ್ ಬೋನ್ ಎಂದು ಇದನ್ನು ಕರಿತೀವಿ ಅಂದರೆ ಫಿಬುಲಕ್ಕೆ ನಾವು ಬ್ರೂಚ್ ಬೋನ್ ಅಂತೇಳಿ ಕರಿತೀವಿ. ಗೂನು ಬೆನ್ನು ಅಥವಾ ಕೈಪೋಸಿಸ್ ಕಡಿಮೆ ಮಾಡಲು ನಾವೇನು ಮಾಡಬೇಕಂದ್ರೆ ಧನುರಾಸನ ಮಾಡಬೇಕು. ಚಕ್ರಾಸನ, ಧನುರಾಸನ, ವಕ್ರಾಸನ ಮಾಡೋದ್ರಿಂದ ಈ ಬೆನ್ನಿನ ರೋಗವನ್ನು ನಿವಾರಣೆ ಮಾಡ್ಕೊಬೋದು. ಅಂದರೆ ಸ್ಕೋಲಿಯೋಸಿಸನ್ನು ನಾವೇನು ಮಾಡ್ಬೋದು ಹೋಗಲಾಡಿಸ್ಕೋಬೋದು. ಹೀಗೆ ಇಷ್ಟೇನಾಯಿತು ಸ್ನಾಯುಗಳಿಗೆ ಸಂಬಂಧಪಟ್ಟಂತಹ ಸಂಕ್ಷಿಪ್ತವಾದ ಮತ್ತು ಆಳವಾದಂಥ ಒಂದು ವಿಷಯ ಆಯಿತು ಇದು. ಏಕೆಂದರೆ ತುಂಬ ಡೀಪ್ ಇದೆ ಇದು ಅಸ್ಥಿ ಸಂಸ್ಥೆಗೆ ಅಂದರೆ ಅಸ್ಥಿಗಳು ನೋಡ್ಕೊಂಡಿವಲ್ಲ ಮೂಳೆಗಳು ಅಲ್ಲಿ ನೋಡಿದರೆ ಇದು ತುಂಬ ಅದಕ್ಕೆ ವಿಷಯ ಟಫ್ ಇದೆ. ಸ್ವಲ್ಪ ನೀವು ಒಂದು 2-3 ಸರಿ ರಿವಿಷನ್ ಮಾಡಿಕೊಡ್ರಿ. ಯಾವ್ಯಾವ ಇಂಪಾರ್ಟೆಂಟ್ ಇರ್ತಾವೆ ನೆನ್ಪಿಟ್ಕೊಳ್ರಿ. ತುಂಬ ಇಂಪಾರ್ಟೆಂಟ್ ಇರೋದೇ ಕೇಳೋದು ನಮ್ಮ ಎಕ್ಸಾಮ್ಗೆ, ತುಂಬ ಡೀಪಾಗಿ ಏನು ಕೇಳೋದಿಲ್ಲ. ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.